ಸಂವಾದಕ್ಕೆ ಸ್ವಾಗತ. ಆಂಧ್ರ ಪ್ರದೇಶದ ಓಬಳಾಪುರಂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜನಾರ್ದನ ರೆಡ್ಡಿಗೆ ಜೈಲು ಶಿಕ್ಷೆ. ಸಿಬಿಐ ವಿಶೇಷ ನ್ಯಾಯಾಲಯದಿಂದ ಬಂದಿರುವಂತಹ ಆದೇಶ ಇದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕೋರ್ಟ್ನ ಆದೇಶಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳು ಉದ್ಭವಿಸಿದೆ. ಒಂದೊಂದೇ ನಾವು ನೋಡ್ತಾ ಹೋಗೋದಾದರೆ ಯಾವಾಗ ಆದೇಶ ಪ್ರಕಟವಾಯಿತು ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ನ್ಯಾಯಮೂರ್ತಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ. ಅಯ್ಯೋ, ನಾನು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದೀನಿ, ಈ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಶಿಕ್ಷೆಯನ್ನು ಕೊಟ್ಟರೆ ಹೇಗೆ, ನನ್ನ ಆ ಶಿಕ್ಷೆಯ ಅವಧಿಯನ್ನು ಕಡಿಮೆ ಮಾಡಿ ಅಂದ ಸಂದರ್ಭದಲ್ಲಿ ನೀವು ಜೀವಾವಧಿ ಶಿಕ್ಷೆಗೆ ಅರ್ಹರು ಅನ್ನುವಂಥ ವಿಚಾರವನ್ನು ನ್ಯಾಯಮೂರ್ತಿಗಳು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ನೀವು ಗಮನಿಸಿ ಅಕ್ರಮದ ತೂಕ ಅನ್ನೋದು ಎಷ್ಟಿದೆ ಅಂತ ಹೇಳಿ. ಇದು ಒಂದು ಭಾಗ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಹಲವಾರು ಅಂಶಗಳಿದ್ದಾವೆ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಇದುವರೆಗೆ ಕಾಂಗ್ರೆಸ್ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿತ್ತು, ಅಥವಾ ದೇಶದಾದ್ಯಂತ ಅಂತ ನಾವು ನೋಡ್ತಾ ಹೋಗೋದಾದರೆ ಪ್ರತಿಪಕ್ಷವಾಗಿ ಅಥವಾ ಕರ್ನಾಟಕದಲ್ಲಿ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಬೆಂಬಲಿತ ಪಕ್ಷಗಳು CBI ಅಥವಾ ED ಅಂದ ಸಂದರ್ಭದಲ್ಲಿ ಅವರು ವೆಪನ್ ಆಗಿ CBI ಮತ್ತು EDಯನ್ನು ಬಳಸಿಕೊಳ್ತಾರೆ. ಅವರ ಬೆಂಬಲಿತ ಶಾಸಕರಿರ್ಬೋದು, ನಾಯಕರಿರ್ಬೋದು, ಅವರನ್ನು ತಪ್ಪಿತಸ್ಥರನ್ನಾಗಿ ತೋರಿಸೋದಿಲ್ಲ, ಅವರಿಗೆ ಇಲ್ಲಿ ಮುಕ್ತಿ ಸಿಗುತ್ತೆ, ವಾಷಿಂಗ್ ಮಿಷಿನ್ ಅಂತ ಹೇಳುವ ಸಂದರ್ಭದಲ್ಲಿ ಇಲ್ಲಾಗಿರುವಂತಹ ಒಂದು ಬೆಳವಣಿಗೆಯನ್ನು ಗಮನಿಸೋದಾದರೆ, ಈಗ ಸದ್ಯಕ್ಕೆ BJP ಜೊತೆ ಗುರುತಿಸ್ಕೊಂಡಿರುವಂತಹ ಶಾಸಕರು ಜನಾರ್ದನ್ ರೆಡ್ಡಿಗೆ ಇಲ್ಲಿ ಶಿಕ್ಷೆ ಅನ್ನೋದಾಗಿದ್ದರೆ ಇದನ್ನು ಏನಂತ ಅರ್ಥೈಸ್ಕೊಳ್ಬೇಕು ಅಂತ ಕೇಳೋಣ. ಇದೆಲ್ಲದರ ಜೊತೆಗೆ ನಾವು ಮತ್ತೊಂದು ವಿಚಾರವನ್ನು ನೋಡಲೇಬೇಕು. ಜನಾರ್ದನ್ ರೆಡ್ಡಿ ಸದ್ಯ ಶಾಸಕರು, ಅವರ ಶಾಸಕ ಸ್ಥಾನಕ್ಕೆ ಇಲ್ಲಿ ಕುತ್ತು ಬರುತ್ತಾ? ಯಾಕಂದರೆ ಮುಖ್ಯಮಂತ್ರಿ ಅನ್ನುವಂಥ ಮುಖ್ಯಮಂತ್ರಿಗಳೇ ಜೈಲಲ್ಲಿ ಇದ್ಕೊಂಡು ಆಡಳಿತವನ್ನು ನಡೆಸಿದ್ದನ್ನು ನೋಡಿದ್ದೇವೆ. ಆ ಜೈಲಿನಲ್ಲಿ ಇದ್ಕೊಂಡೇ ಚುನಾವಣೆಗೆ ಕಾಂಟೆಸ್ಟ್ ಮಾಡುವಂತಹ ಬೆಳವಣಿಗೆಗಳನ್ನು ನಾವು ಕಣ್ತುಂಬಿಕೊಂಡಿದ್ದೇವೆ. ಭಾರತದ ಸಂವಿಧಾನದ ವ್ಯವಸ್ಥೆ ಆಗಿರುವಾಗ ಶಾಸಕ ಸ್ಥಾನಕ್ಕೆ ಈ ತೀರ್ಪು ಎಷ್ಟರ ಮಟ್ಟಿಗೆ ಟ್ರಬಲನ್ನು ಉಂಟು ಮಾಡಬಹುದು. ಹಾಗಾಗಿ ಈ ಪ್ರಕರಣವನ್ನು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿ ಕೂಲಂಕುಷವಾಗಿ ಚರ್ಚೆ ಮಾಡೋ ಅಗತ್ಯ ಅನಿವಾರ್ಯತೆ ಇದೆ. ನಾನು ದಿವ್ಯಶ್ರೀ. ಅಕ್ರಮ ಗಣಿಗಾರಿಕೆ ಪ್ರಕರಣ ಇದು, ಓಬಳಾಪುರಂ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ 7 ವರ್ಷ ಸಜೆ, ಜೈಲು ಶಿಕ್ಷೆ. ಯಾರಿಗೆ? ಜನಾರ್ದನ ರೆಡ್ಡಿಯವರಿಗೆ. ಜನಾರ್ದನ ರೆಡ್ಡಿಯವರು ಇದನ್ನೆಲ್ಲ ಅನುಭವಿಸಿ ಆಗಿದೆ, ಒಂದು ಹಂತದಲ್ಲಿ ಎಲ್ಲ ಅನುಭವ ಆಗಿದೆ. ಆದರೆ ಬಳ್ಳಾರಿಗೆ ರೀಎಂಟ್ರಿ ಅನ್ನುವಂಥ ಒಂದು ಸಂದರ್ಭದಲ್ಲಂತೂ ಈ ಎಲ್ಲ ಪ್ರಕರಣಗಳಿಂದ ಮುಕ್ತಿ ಪಡ್ಕೊಂಡ್ಬಿಟ್ರೇನೋ ಜನಾರ್ದನ್ ರೆಡ್ಡಿಯವರು ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿತ್ತು. ಬಟ್ ಪ್ರಾಕ್ಟಿಕಲಿ ಕಾನೂನಾತ್ಮಕವಾಗಿ ನೋಡೋದಾದರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರೇ, ಎಲ್ಲರೂ ಆ ಕಾನೂನಿಗೆ ತಲೆಬಾಗಬೇಕು ಅನ್ನುವಂಥ ಸ್ಪಷ್ಟ ಸಂದೇಶ ಇವತ್ತು ರವಾನೆಯಾಗಿದೆ. ಅಕ್ರಮ ಗಣಿಗಾರಿಕೆ ಓಬಳಾಪುರಂನ ಪ್ರಕರಣ ಇದು. ಶಾಸಕರಿಗೆ ನಿರೀಕ್ಷೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಬಿಗ್ ಶಾಕ್ ಇದು. ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿಗೆ 7 ವರ್ಷದ ಶಿಕ್ಷೆ ಅಂತ ಹೇಳಿ ನ್ಯಾಯಾಲಯವೇ ಆದೇಶವನ್ನು ಕೊಟ್ಟಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಶಾಸಕ ಜನಾರ್ದನ ರೆಡ್ಡಿಗೆ ಬಿಗ್ ಶಾಕ್. ಹೈದರಾಬಾದ್ CBI ವಿಶೇಷ ಕೋರ್ಟ್ನಿಂದ ಈ ತೀರ್ಪು ಪ್ರಕಟಗೊಂಡಿದೆ. OMC ಓಬಳಾಪುರಂ ಮೈನಿಂಗ್ ಇದರ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಮತ್ತೆ ಜೈಲೂಟವನ್ನು ಅನುಭವಿಸಬೇಕಾಗಿದೆ. ತೀರ್ಪಿನಿಂದ ಜನಾರ್ದನ ರೆಡ್ಡಿಯವರ ಆ ಶಾಸಕ ಸ್ಥಾನಕ್ಕೂ ಕುತ್ತು ಬರುತ್ತಾ? ನೋಡೋಣ ಏನಾಗುತ್ತೆ ಅಂತ ಹೇಳಿ. CBI ತೀರ್ಪನ್ನು ಪ್ರಶ್ನಿಸಿ ತೆಲಂಗಾಣ ಹೈಕೋರ್ಟ್ಗೆ ರೆಡ್ಡಿ ಅರ್ಜಿ. ಅಫ್ಕೋರ್ಸ್ ಕಾನೂನಿನಲ್ಲಿ ಆ ಅವಕಾಶಗಳಿದ್ದಾವೆ. ಈ ತೀರ್ಪೇ ಅಂತಿಮ ಅಂತೇನಲ್ಲ, ಅಥವಾ ಕೋರ್ಟಿಗೆ ಆ ಆದೇಶಕ್ಕೆ ನಾವು ಏನು ಬೆಲೆ ಕೊಡಬೇಕು ಅದನ್ನು ಕೊಟ್ಟು ಮುಂದಿನ ಹಂತದಲ್ಲಿ ಕಾನೂನಾತ್ಮಕ ಏನೇ ಡೆವಲಪ್ಮೆಂಟ್ಸ್ ಅಥವಾ ಬೆಳವಣಿಗೆಗಳಿಗೆ ಸಂಪೂರ್ಣ ಅವಕಾಶ ಇದೆ ಕಾನೂನು ವ್ಯವಸ್ಥೆಯಲ್ಲಿ. ಜೈಲು ಶಿಕ್ಷೆಗೆ ಹೈಕೋರ್ಟ್ ತಡೆ ನೀಡಿದ್ರೆ ಶಾಸಕ ಸ್ಥಾನ ಭದ್ರ ಆಗುತ್ತೆ. ಇದೊಂದು ಡೆವಲಪ್ಮೆಂಟ್ ಅಥವಾ ಈ ಸಾಧ್ಯತೆಗಳು ಖಂಡಿತ ಇದೆ. ಈಗಾಗಲೇ ನಾಂಪಲ್ಲಿ ಕೋರ್ಟ್ನಲ್ಲೇ ರೆಡ್ಡಿ ವಶಕ್ಕೆ ಪಡೆದುಕೊಂಡಿದೆ CBI. ಇದು ಸದ್ಯಕ್ಕಾಗಿರುವಂತಹ ಬೆಳವಣಿಗೆ. ಕಳೆದ 13 ವರ್ಷಗಳಿಂದ ನಡೆದಿದ್ದಂತಹ ಸುದೀರ್ಘ ವಿಚಾರಣೆ ಇದು. 3400ಕ್ಕೂ ಹೆಚ್ಚು ದಾಖಲೆಗಳ ಪರಿಶೀಲನೆಯಾಗಿದೆ. 219 ಸಾಕ್ಷಿಯ ವಿಚಾರಣೆಯಾಗಿದೆ. 7 ವರ್ಷ ಜೈಲು ಶಿಕ್ಷೆಗೆ ಗಣಿಧಣಿ ಅಂತ ಕರೆಸ್ಕೊಳ್ತಿದ್ದಂಥ ಜನಾರ್ದನ ರೆಡ್ಡಿ ಒಳಗಾಗಿದ್ದಾರೆ. ರಾಜಗೋಪಾಲ್ ರಾವ್ ಲಿಂಗಾರೆಡ್ಡಿ ಹಾಗೆಯೇ ಕೆ ಅಲಿಖಾನ್ ಅಪರಾಧಿ. ಸೊ ಯಾವ್ಯಾವ ಕಲಂ ಅಂತ ಒಂದು ಸತಿ ನಾವು ನೋಡ್ತಾ ಹೋಗೋದಾದರೆ, ಅಪರಾಧಿಗಳ ವಿರುದ್ಧ IPC ಕಲಂ 120B 420
409, 468, 471. ಇನ್ನು ಭ್ರಷ್ಟಾಚಾರ ತಡೆ ಕಾಯ್ದೆ ಕಲಂ 13(2) ಹಾಗೆಯೇ 13(1)D ಅಡಿ ಕೇಸ್ ದಾಖಲಾಗಿತ್ತು. ಇನ್ನು 2009ರಲ್ಲಿ CBI ಅಕ್ರಮ ಗಣಿಗಾರಿಕೆ ಆರೋಪ ಸಂಬಂಧ ತನಿಖೆ ಆರಂಭವಾಗಿತ್ತು. YS ರೆಡ್ಡಿ CM ಆಗಿದ್ದಾಗ OMC ಕಂಪನಿಗೆ ಓಬಳಾಪುರಂ ಕಡೆಯಿಂದ 68.5 ಹೆಕ್ಟೇರ್, ಡಿ ಹಿರೇಹಾಳದಲ್ಲಿ 39.5 ಹೆಕ್ಟೇರ್ ಪ್ರದೇಶದಲ್ಲಿ ಅದಿರು ಗಣಿಗಾರಿಕೆಯ ಗುತ್ತಿಗೆಯ ಪ್ರಕರಣ ಇದು. ಸೊ ಅಂತೂ ಇಂತೂ ಕಾನೂನಿನ ಈ ಜುಟಾಪಟಿಯೊಳಗೆ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ ಅನ್ನುವಂಥ ಆದೇಶ ಹೊರಗೆ ಬಂದಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂಥ ಪುಟ್ಟಣ್ಣಗೌಡ ಅವರಿದ್ದಾರೆ. ನಮಸ್ಕಾರ ಪುಟ್ಟಣ್ಣ ಅವರೇ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ಪುಟ್ಟಣ್ಣ ಅವರೇ, ನೀವು ಹೇಳಬೇಕು, ಕಾನೂನು ಅಂದಾಗ ಎಲ್ಲರೂ ಕೂಡ ಸಮಾನರು. ಇದು ಇವತ್ತಿನ ಪ್ರಕರಣ ಅಲ್ಲ, 13 ವರ್ಷದ ಹಿಂದಿನ ಪ್ರಕರಣ. ಅವತ್ತಿನಿಂದ ವಿಚಾರಣೆ ಕೂಡ ನಡೀತಾನೆ ಇತ್ತು. ಬಟ್ ಇಲ್ಲಿ ಒಂದು ಗಮನಿಸಬೇಕು ಅಂದರೆ, ಲಾಸ್ಟ್ ಕೋರ್ಟ್ನ ಕಲಾಪದ ಡೆವಲಪ್ಮೆಂಟಲ್ಲಿ ಬಳ್ಳಾರಿಗೆ ರೀಎಂಟ್ರಿ ಅಂದಾಗ ರಾಜಕೀಯದ ರೀಎಂಟ್ರಿ, ತಮ್ಮ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿದ್ದರು. ಅಂದರೆ ಏಳು ಬೀಳು ಅನ್ನೋ ತೀರಾ ಸಹಜ. ಇವತ್ತು ನೋಡಿ, ಅದೇ ನ್ಯಾಯಾಲಯ ಅಂತ ಸಂದರ್ಭದಲ್ಲಿ 7 ವರ್ಷ ಅನ್ನುವಂಥ ಶಿಕ್ಷೆಯನ್ನು ಪ್ರಕಟಗೊಳಿಸಿದೆ. ಫಸ್ಟ್ ರಿಯಾಕ್ಷನ್ ನಿಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಕ್ಕೆ ಬಯಸ್ತೀರಿ? ಮೇಡಮ್, ನಾನು ನೇರವಾಗಿ ಹೇಳಬೇಕು ಅಂತಂದರೆ, ಜನಾರ್ದನ್ ರೆಡ್ಡಿ ಅವತ್ತು ಆರೋಪಿನೇ, ಇವತ್ತು ಆರೋಪಿನೇ, ಇಲ್ಲ ಅಂತ ಹೇಳಕ್ಕೆ. ಯಾಕಂದರೆ ಅವತ್ತು ಕಾನೂನು ಪ್ರಕಾರ ಅವ್ರು ಹೆಂಗೆ ರಿಲೀಸ್ ಮಾಡೋರು ನಮ್ಗೆ ಗೊತ್ತಿಲ್ಲ. ಬಟ್ ಅವತ್ತಿಂದ ಅವ್ರನ್ನ ನ್ಯಾಯಮೂರ್ತಿಗಳು ಇವತ್ತೊಂದು ಕಠೋರವಾದ ಉತ್ತರನೇ ಕೊಟ್ಟಿದ್ದಾರೆ ಅವ್ರಿಗೆ. ಅದೇ ಥರ ಅವ್ರನ್ನ ಎಲೆಕ್ಷನ್ ಕೂಡ ಅವ್ರಿಗೆ ನಿಲ್ಲಿಸಬಾರ್ದಿತ್ತು, ಬಿಡಬಾರ್ದಿತ್ತು, ಕಂಟೆಸ್ಟ್ ಮಾಡೋದಕ್ಕೆ ಬಿಡಬಾರ್ದಿತ್ತು. ಅಂಥ ಒಬ್ಬ ಆರೋಪಿನ ಇವತ್ತು ಎಲೆಕ್ಷನಲ್ಲಿ ಗೆಲ್ಲಿಸ್ಬಿಟ್ಟು ಮತ್ತೆ ಇವ್ರಿಗೆ ಕೋರ್ಟ್ ಮತ್ತೆ ಅವ್ರಿಗೇನಾದ್ರು ಬೇಲ್ ಗೀಲ್ ಕೊಡ್ತು ಅಂದರೆ ಇದರಷ್ಟು ದೊಡ್ಡ ದುರಂತ ಇನ್ಯಾವುದೂ ಇಲ್ಲ. ಯಾಕಂದರೆ ಆರೋಪಿನೇ ಅವರು. 100 ಕೋಟಿ 1000 ಕೋಟಿ ದುಡ್ಡು ತಿಂದು ನಮ್ಮ ಭಾರತ ದೇಶದ ದುಡ್ಡನ್ನ ಹಾಳು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಈಗ ನೋಡಿ, ನಾವು ತುಂಬ ಜನ ಹೇಳ್ತಾಯಿದ್ರು BJP ಅವ್ರನ್ನ ಏನು ಮಾಡಲ್ಲ ಅಂತ, ಕಾಂಗ್ರೆಸ್ನಲ್ಲೂ ಹೇಳ್ತಾಯಿದ್ರು, ಹಿಂದೆ ನಾವು ಹೇಳ್ತಾಯಿದ್ವಿ. ಬಟ್ ಏನಂತಂದರೆ, ಅವರು ಮೂಲತಃ BJP ಅವರಲ್ಲ. ಅವ್ರು ಗೆದ್ದಿದ್ದೇ ಇಂಡಿಪೆಂಡೆಂಟ್ ಪಾರ್ಟಿಯಿಂದ ಗೆದ್ದಂಥವ್ರು. ಈಗ BJPಗೆ ಬಂದು ಜಾಯ್ನ್ ಆಗಿರೋರು. BJPಗೆ ಬೇಕಾಗಿರೋದೆಲ್ಲ ಇಂಥ ಕ್ರಿಮಿನಲ್ಸೇ ಬೇಕಾಗಿರೋದು. ಈಗ ಶಾಸಕರಾಗಿ ನೋಡೋದಾದ್ರೆ ಪ್ರಜಾಪ್ರಗತಿ ಪಕ್ಷದಿಂದ ಆಗಿದೆ. ಬಟ್ ಅವ್ರು ಹೋಗಬಾರ್ದಿತ್ತು. ಅವ್ರಿಗೆ ಒಂದು ತಾಕತ್ತಿತ್ತು ಅಂದರೆ ಈಚೆ ನಿಂತ್ಕೊಂಡು ಎದುರಿಸ್ಬೇಕಿತ್ತು. ಇವ್ರಿಗೆಲ್ಲ ತೊಂದರೆ ಆಗತ್ತೆ ಅಂದಿದ ತಕ್ಷಣ ಎದ್ದು ಬಂದು BJPಗೆ ಸೇರಿಕೊಂಡ್ರು. ಇವತ್ತು BJPನಲ್ಲಿ ಸೋಕಾಲ್ಡ್ MLAಗಳಾಗಲಿ MP ಗಳಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಈ ಒಂದು ಹಿನ್ನೆಲೆ. ಇವತ್ತು ಜನಾರ್ದನ್ ರೆಡ್ಡಿ ಒಂದು ಗಣಿ ವಿಷಯ ಒಂದೇ ಅಂತಲ್ಲ, ತುಂಬ ವಿಷಯಗಳಲ್ಲಿ ತೊಗೊಂಡ್ರೆ ಇವತ್ತಿನ ದಿನ BJPನಲ್ಲಿ ನಮ್ಮ ರಾಜ್ಯದಲ್ಲಾಗಲಿ ಅಥವಾ ಹೊರ ರಾಜ್ಯದಲ್ಲಾಗಲಿ ಅನ್ಯಾಯ ಎಷ್ಟು ನಡೆದಿದೆ ಅಂತಂದರೆ, ತುಂಬ ಅನ್ಯಾಯ ನಡೆದು ಜನಗಳನ್ನ ಲೂಟಿ ಮಾಡಿದಂಥ ಪಕ್ಷ ಇವತ್ತು. ಅದರಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಒಬ್ಬರೇ ಅಲ್ಲ, ಅವ್ರ ಹಿಂದೆ ಇನ್ನೂ ಹಲವಾರು BJP ನಾಯಕರುಗಳು ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ರೈಟ್. ದರ್ಶನ್ ಅವರೇ, CBI ಮತ್ತು ED ಅಂತ ಸಂದರ್ಭದಲ್ಲಿ ನೀವು ಹಲವು ವೇದಿಕೆಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ BJPಯ ವೆಪನ್ ಇದು. ಈಗ BJPನ ಯಾರು ಬೆಂಬಲಿಸ್ತಾರೆ ಅವ್ರಿಗೆ ವಾಷಿಂಗ್ ಮಿಷಿನ್ ಇದೆ, ಎಲ್ಲ ಸ್ವಚ್ಛವಾಗಿ ಪವಿತ್ರವಾಗಿ ಹೊರಗಡೆ ಬರೋದಕ್ಕೆ ಅವಕಾಶ ಇದೆ. ಆದರೆ ಅದರ ಪ್ರತಿಪಕ್ಷಗಳು ಅಂತ ಯಾರು ಇರ್ತಾರೆ ಅವ್ರನ್ನ ಹಿಡಿದು ರುಬ್ಬಿಡ್ತಾರೆ. ಅದಕ್ಕೆ CBI ಅಥವಾ ED ಈ ಥರ ನೀವು ಹಲವಾರು ಸಂದರ್ಭಗಳಲ್ಲಿ ಪ್ರಯೋಗ ಮಾಡಿದ್ದಾರೆ. ಇವತ್ತು ಈ ಇನ್ಸಿಡೆಂಟಿಗೆ ನಿಮ್ಮ ರಿಯಾಕ್ಷನ್ ಏನು? ಮೇಡಮ್, ಆ್ಯಕ್ಚುಲಿ ಈ ಜನಾರ್ದನ್ ರೆಡ್ಡಿಯ ಪ್ರಕರಣ 2009, ವಿಚಾರಣೆ 2014. ಇದು CBI ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ತೀರ್ಪಲ್ಲ, ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಈ ಭಾರತ ದೇಶದ ನೆಲದ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಈ ಒಂದು ಶಿಕ್ಷೆ ಪ್ರಕಟ ಆಗಿರ್ತಕ್ಕಂಥದ್ದು. ಹಂಗೂ ಏನಾದರೂ ನೀವು ಕೇಳಿದ ಪ್ರಶ್ನೆಗೆ, ಹಿಂದೆಲ್ಲ ಇವರು ಆರೋಪ ಮಾಡಿದಂತಹ ಯಾರು ಶಿವರಾಜ್ ಸಿಂಗ್ ಚೌಹಾಣ್ ಆಗಿರ್ಬೋದು, ರಮೇಶ್ ಪೋಖ್ರಿ ಆಗಿರ್ಬೋದು, ಅಥವಾ ಮುಕುಲ್ ರಾಯ್ ಆಗಿರ್ಬೋದು, ಅಜಿತ್ ಪವಾರ್, ಪ್ರಫುಲ್ ಪಾಟೀಲ್, ನಾರಾಯಣ್ ರಾಣೆ ಸೇರಿದಂತೆ ಎಲ್ಲರೂ ಅವ್ರ ಪಕ್ಷಕ್ಕೆ ಹೋದಾಗ ವಾಷಿಂಗ್ ಪೌಡರ್ ನಿರ್ಮಾ ಆಗಿರೋದು 100ಕ್ಕೆ 100 ಸತ್ಯ. ಇವತ್ತು ನಮ್ಮ ಮೇಲೆ ಇದೇ ರೀತಿ ಆರೋಪ ಮಾಡಿ ಅನ್ಯಾಯವಾಗಿ ಸುರೇಶ್ ಕಲ್ಮಡಿ ಅವ್ರನ್ನ ಕಾಮನ್ವೆಲ್ತ್ ಗೇಮ್ನ ಕೇಸ್ನಲ್ಲಿ ಒಳಗಾಕುವಂಥ ಕೆಲಸ ಮಾಡಿದರು. ಕೊನೆಗೆ ಸತ್ಯ ಹೊರಬಿದ್ದಿದೆ. ಮೊನ್ನೆ ಅಷ್ಟೇ ತೀರ್ಪು ಬಂದಿದೆ, ಅದರಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ, ಇದೊಂದು ಸುಳ್ಳು ಆರೋಪ ಅನ್ನುವಂಥದ್ದು ಬಂದಿದೆ. ಇವತ್ತು ನಾನು ನುಡಿ ಇದೆ ಮೇಡಮ್, ಯುದ್ಧಗಳೆಲ್ಲ ಆಗ್ತಾ ಇದ್ವು. ಏನಕ್ಕೆ? ಮಣ್ಣಿಗಾಗಿ, ಹೆಣ್ಣಿಗಾಗಿ, ಹೊನ್ನಿಗಾಗಿ. ಆದರೆ ಕಾಲ ಬದಲಾಗಿದೆ. ಇವಾಗ ನಾವು ಈ ಒಂದು ಆಧುನಿಕ ಯುಗದಲ್ಲಿದ್ದೀವಿ. ಹೆಣ್ಣಿನ ವಿಚಾರಕ್ಕೆ ಹೋದ್ರು, ಮಣ್ಣಿನ ವಿಚಾರಕ್ಕೆ ಹೋದ್ರು.
ಹೊನ್ನಿನ ವಿಚಾರಕ್ಕೆ ಹೋದ್ರು, ನ್ಯಾಯಾಂಗ ವ್ಯವಸ್ಥೆನಲ್ಲಿ ಜೈಲು. ಉದಾಹರಣೆ, ಹೆಣ್ಣಿನ ವಿಚಾರಕ್ಕೆ ಹೋದಂಥ ಪ್ರಜ್ವಲ್ ರೇವಣ್ಣ ಅಥವಾ ಮುನಿರತ್ನ, ಹೊನ್ನಿನ ವಿಚಾರಕ್ಕೆ ಹೋದಂಥ MLC ಆಗಿದ್ದಂಥ ವೀರಯ್ಯನವರು, ಅಥವಾ ಈಗ ಅನೇಕ ಏನು ಭ್ರಷ್ಟಾಚಾರ ಪ್ರಕರಣಗಳಿದೆ ಅವರೆಲ್ಲ ಜೈಲು ಸೇರ್ತಾರೆ. ಇನ್ನು ಮಣ್ಣಿನ ವಿಚಾರಕ್ಕೆ ಜನಾರ್ದನ್ ರೆಡ್ಡಿ ಅವರು ಹಿಂದೆನೂ ಶಿಕ್ಷೆ ಅನುಭವಿಸಿದ್ರು, ಮತ್ತು ಈಗಲೂ ಶಿಕ್ಷೆ ಅನುಭವಿಸುವಂಥ ಕಾಲ ಬಂದಿದೆ. ಅದರ ಜೊತೆಗೆ ಇವತ್ತು ಸುಗ್ಗಾಲಮ್ಮ ದೇವಿ ಅಂತ ಕೇಳಿದ್ದೀವಿ. ಏನು BJಪಿಯವ್ರು ಮಾತೆತ್ತಿದ್ರೆ ಹಿಂದುತ್ವ, ಆ ದೇವಸ್ಥಾನನೇ ಒಡೆದ್ರಲ್ಲ ಜನಾರ್ದನ್ ರೆಡ್ಡಿ ಅವರೇ. ಆ ತಾಯಿ ಕಾಯ್ತಾಳೆ ಅನ್ನೋದಕ್ಕೆ ಸುಗ್ಗಾಲಮ್ಮ ದೇವಿಯ ಶಾಪನೂ ಇದರಲ್ಲಿ ಅಂಟಿದೆ. ಏನು ಕಮ್ಮಿನ ಮೇಡಮ್, 884 ಕೋಟಿ ಇವರು ಅದಿರನ್ನ ಸಾಗಿಸಿರ್ತಕ್ಕಂಥದ್ದು ಸಾಬೀತಾಗಿದೆ. ಅದು ಎಷ್ಟು ಪುಟದ ವರದಿಯನ್ನು ನೀವೇ ಅವಾಗ ಹೇಳಿದ್ರಿ. ಒಟ್ಟು 219 ಸಾಕ್ಷಿಗಳು, ಸುಮಾರು 3400 ಪುಟಗಳ ವರದಿ ಬಂದಿರತಕ್ಕಂಥದ್ದು. ಒಂದು ಜನಾರ್ದನ್ ರೆಡ್ಡಿ, ಇನ್ನೊಂದು BV ಶ್ರೀನಿವಾಸ್ ರೆಡ್ಡಿ, ಮತ್ತೊಂದು ಮಹಫಜ್ ಅಲಿ ಖಾನ್, ಮತ್ತೆ VD ರಾಜಗೋಪಾಲ್, ಕೃಷ್ಣ ನಂದನ್, ಸಬಿತಾ ಇಂದ್ರಾರೆಡ್ಡಿ, ಇನ್ನೊಬ್ರು ಶ್ರೀಲಕ್ಷ್ಮಿ, ಇನ್ನೊಬ್ರು ಬದುಕಿಲ್ಲ, R ಲಿಂಗಾರೆಡ್ಡಿ ಅಂತೇಳಿ ಇಷ್ಟು ಜನರ ಮೇಲೆ ಆರೋಪ ಸಾಬೀತಾಗಿದೆ. ಅದ್ರ ಜೊತೆಗೆ ಇವರು ನ್ಯಾಯಾಂಗ ವ್ಯವಸ್ಥೆಯನ್ನು ಅಲುಗಾಡಿಸೋದಕ್ಕೆ 40 ಕೋಟಿ ರೂಪಾಯಿ ಜಡ್ಜಿಗೆ ಇವರು ಲಂಚ ಕೊಡೋದಕ್ಕೆ ಹೋಗಿದ್ರು, ಸಿಗಾಕೊಂಡ್ರು. ಅದು ಜೈಲೊಳಗಡೆ ಇದ್ದೇ ಡೀಲ್ ಮಾಡಿದಂತಹ ಪ್ರಳಯಾಂತಕ ಜನಾರ್ದನ್ ರೆಡ್ಡಿ ಅವರೇ ಕಾಲ. ನೀವು ನಮ್ಮ ಕಾಂಗ್ರೆಸ್ನವ್ರನ್ನ ಇವತ್ತು ಕರ್ನಾಟಕ ರಾಜ್ಯ ಅಂತಂದರೆ ಬಹಳ ಮೌಲ್ಯಾಧಾರಿತವಾದಂತಹ, ಬಹಳ ಗೌರವಪೂರ್ವಕವಾದಂತಹ ರಾಜಕಾರಣಕ್ಕೆ ಹೆಸರುವಾಸಿ ಆಗಿದ್ದಂಥದ್ದು. ಆದರೆ ಕರ್ನಾಟಕದ ರಾಜಕಾರಣದಲ್ಲಿ ಹಣ, ಆಪರೇಷನ್ ಕಮಲ ಎಲ್ಲದಕ್ಕೂ ನಾಂದಿ ಹಾಡಿದ್ದೆ ಈ ಜನಾರ್ದನ್ ರೆಡ್ಡಿ ಆ್ಯಂಡ್ ಗ್ಯಾಂಗ್. ಇವ್ರದ್ದೇನು ಟೀಮ್ ಇತ್ತು, ಏನು ಅಬ್ರ, ಏನು ಶಾಸಕರ ಖರೀದಿ, ಏನೆಲ್ಲ ಅಕ್ರಮಗಳನ್ನ ಮಾಡ್ತಾ ಹೋದರು. ಆದರೆ ಕಾಲಯೇ ತಸ್ಮಯ ನಮ ಅಂತ ಏನು ಹೇಳ್ತಾರೆ, ಹಾಗೆ ಇವತ್ತು 2025ಕ್ಕೆ ಬಂದಿದ್ದೀವಿ. ವಿಧಾನಸೌಧ ಅಂದರೆ ಅದಕ್ಕೆ ಒಂದು ಘನತೆ, ಗಾಂಭೀರ್ಯತೆ, ಎಲ್ಲದು ಏನು ತೊಡೆ ತಟ್ಟಿದ್ದೇನು, ನಮ್ಮನ್ನ ಬಳ್ಳಾರಿ ಕರೆದಿದ್ದೇನು, ರಿಪಬ್ಲಿಕ್ ಬಳ್ಳಾರಿ ಮಾಡ್ಕೊಂಡಿದ್ದೀವಿ, ನಿಮ್ಮನ್ನ ನೋಡ್ಕೊಂಡಿದ್ದೀವಿ ಅಂತ ಹೇಳಿದ್ರೇನು. ಒಂದಂತೂ ಸತ್ಯ, ಜನಾರ್ದನ್ ರೆಡ್ಡಿ ಮತ್ತೆ ಅವರ ಗ್ಯಾಂಗ್ ಅವತ್ತೇನು ಕರೆದ್ರಲ್ಲ, ಆ ಪಂಥಾಹ್ವಾನ ಸ್ವೀಕರಿಸಿದ್ವಲ್ಲ, ಬಳ್ಳಾರಿ ಕಾಲಿಟ್ವಲ್ಲ, ನಮ್ಮ ಮತ್ತೆ ಪುಟಿದೇಳೋದಕ್ಕೊಂದು ಅವಕಾಶ ಸಿಕ್ತು. 1999 ಆದ್ಮೇಲೆ ಸಂಪೂರ್ಣ ಮೆಜಾರಿಟಿಯೊಂದಿಗೆ ನಾವು 2013ರಲ್ಲಿ ಅಧಿಕಾರಕ್ಕೂ ಬಂದ್ವಿ. ಇವತ್ತು ಜನಾರ್ದನ್ ರೆಡ್ಡಿ ಆಯ್ತು ಮೇಡಮ್, BJಪಿ ಒಂದು ಮಾತು ಹೇಳ್ತಾರೆ, ಬೇಟಿ ಬಚಾವೋ ಬೇಟಿ ಪಡೋನ, 2 ಹೆಸರು ಹೇಳಿದೆ, ಪ್ರಜ್ವಲ್ ರೇವಣ್ಣ, ಮುನಿರತ್ನ, ಇನ್ನೊಂದು ಭ್ರಷ್ಟಾಚಾರ ನಾವು ಮಾಡಲ್ಲ ಅಂತಾರೆ. ಇದಕ್ಕೇನೆ ಅಂತೀರಾ? ನಿಮ್ಮ ಪಕ್ಷಕ್ಕೆ ಬಂದವರು ಇದು ಕೋರ್ಟಲ್ಲಿತ್ತು, ಇಲ್ಲ ಅಂದ್ರೆ ಇದು ಮಾಫ್ ಆಗಿ ಹೋಗೋದು. ಇದು ನಮ್ಮ ಕಾಲದ್ದು CBI ಯಾವ ತರ ಇತ್ತು ಅಂದ್ರೆ ಅವತ್ತು ಬಂಧನ ಮಾಡಿದ್ವಿ, ನಮ್ಮ ಪಕ್ಷಕ್ಕೆ ಕರೆಸ್ಕೊಳ್ಳಿಲ್ಲ. ನಮ್ಮ ಕಾಲದ ಕೇಸ್ ಇದು. ಇವತ್ತು ಕಲ್ಮಡಿಯವ್ರ ಕೇಸ್ ಇವ್ರ ಕಾಲದ್ದು, ಅದು ಖುಲಾಸೆ ಆಯ್ತು. ನಮ್ಮ ಕಾಲದ್ದು ಸಾಬೀತಾಯ್ತು. ಇವತ್ತು ಭ್ರಷ್ಟಾಚಾರಿಗಳನ್ನ ಏನಾದ್ರೂ ಯಾವ್ದಾದ್ರು ಪಾರ್ಟಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅನ್ನುವಂಥದ್ದು ನರೇಂದ್ರ ಮೋದಿ ಅವರು ಸಹ ನುಡಿದಂತೆ ನಡೆದಿಲ್ಲ. ಇನ್ನೊಂದು ಕುಟುಂಬದ ವಿಚಾರನೂ ಮಾತಾಡೋರು, ಎಲ್ಲದೂ ಬಂದು ಅದರಲ್ಲಿ ಸೇರ್ಕೊಂಡಿದೆ ಅನ್ನುವಂಥ ವಿಚಾರ ಮೇಡಮ್. ಬಟ್ ಎನಿವೆ, ಇವತ್ತು ನಾಡಿಗೆ ಆಂಧ್ರ ಪ್ರದೇಶನಾಗಿರ್ಬೋದು ಅಥವಾ ಭುವನೇಶ್ವರಿ, ಕರ್ನಾಡಿನ ಮಣ್ಣಿಗೆ ಏನು ದೋಚಿದ್ರಲ್ಲ, ಮೋಸ ಮಾಡಿದ್ರಲ್ಲ, ಅದಕ್ಕೆ ಘನವೆತ್ತ ನ್ಯಾಯಾಲಯ ಸರಿಯಾದ ತೀರ್ಪನ್ನು ಕೊಟ್ಟಿದೆ. ಮೇ ಬಿ ಅವರು ಶಾಸಕರಾಗಿ ಮುಂದುವರಿತಾರೋ ಇಲ್ವೋ, ಯಾಕೆಂದ್ರೆ 3 ವರ್ಷಕ್ಕಿಂತ ಹೆಚ್ಚಿನ ಸಜೆ ಆಯಿತು ಅಂತಂದ್ರೆ ಈಗ 3 ವರ್ಷ ಅನುಭವಿಸಿದ್ದಾರೆ, ಒಟ್ಟು 7 ವರ್ಷ. ಮೇ ಬಿ ಅವರು ಶಾಸಕ ಸ್ಥಾನವನ್ನು ಕಳ್ಕೊಬಹುದು. ಮತ್ತೆ ಅಲ್ಲೊಂದು ಚುನಾವಣೆ ಆದರೆ 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಗೆಲ್ತೀವಿ ಮೇಡಮ್. ಓಕೆ, ಗಾಟ್ ಇಟ್, ರೈಟ್. ಒಂದಷ್ಟು ವಿಶ್ಲೇಷಣೆ ಬೇಕಾಗುತ್ತೆ ಅರವಿಂದ್ ಅವರೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಆದೇಶ ಬರ್ತಿದ್ದಂಗೆ ಅಲ್ಲೇ ನ್ಯಾಯಾಲಯದಲ್ಲಿ ಜನಾರ್ದನ್ ರೆಡ್ಡಿ ಅವರು ಮನವಿ ಮಾಡ್ಕೋತಾರೆ, ನಾನು ಸಾಮಾಜಿಕ ಕಾರ್ಯಗಳನ್ನು ನಾನು ತೊಡಗಿಸ್ಕೊಂಡಿದ್ದೀನಿ, ಹಾಗಾಗಿ ಈ ಅವಧಿಯನ್ನು ಕಮ್ಮಿ ಮಾಡ್ಬೋದಂತ. ಆಗ ಜೀವಾವಧಿ ಶಿಕ್ಷೆಗೆ ಅರ್ಹರು ನೀವು ಅಂತ ನ್ಯಾಯಮೂರ್ತಿಗಳೇ ಹೇಳ್ತಾರೆ ಅನ್ನೋದಾದರೆ 1 by 1 ಹೋಗೋಣ. ಅದಕ್ಕೇನು ಹೇಳಕ್ಕೆ ಬಯಸ್ತೀರಿ? ಇಲ್ಲ, ಡೆಫಿನೆಟ್ಲಿ ಇವ್ರಿಗೆ ಇನ್ನೂ ಹಲವಾರು ಕೇಸ್ನಲ್ಲಿ ಎಷ್ಟೋ ಜನರನ್ನ ಬೇರೆಯವ್ರನ್ನ ಹಾಕಿಸಿ ಇವರು ಎಸ್ಕೇಪ್ ಆಗಿರುವಂಥ ಸಾಕ್ಷ್ಯಾಧಾರಗಳು ಇವೆ ಅನ್ನೋ ಮಟ್ಟಕ್ಕೆ ನನಗಿರೋ ಮಾಹಿತಿ. ಆದರೆ ಏನಂದರೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಇಷ್ಟೇ ಮಾಡೋಕ್ಕಾಗೋದು ಅನ್ನುವಂಥ ಪರಿಸ್ಥಿತಿ ನಾವು ಅಂತ ಇದ್ದೀವಿ. ಯಾಕಂದರೆ ಇದು SPS ಸಮಾಜ ಪರಿವರ್ತನಾ ಸಮಾಜ ಧಾರವಾಡನಲ್ಲಿ ಏನಿದೆ ಅದರ ಆಫೀಸು SR ಹಿರೇಮಠರು ಏನು ನಡೆಸ್ತಾರೆ, ಅವರು ಒಂದು NCPNR ಅಂತ ಹೇಳಿ ಒಂದು ಕಮಿಟಿ ಮಾಡಿಕೊಂಡು ಇದನ್ನೆಲ್ಲ ಹುಡುಕ್ತಾ ಹೋದಾಗ ಇದಕ್ಕೆ ಒಂದು ತಾರ್ಕಿಕ ಹಂತಕ್ಕೆ ಬರೋಕ್ಕೆ ಒಂದು ಏನು ಹಿನ್ನೆಲೆಯಲ್ಲಿ ಕೆಲಸ ಮಾಡಬೇಕಿತ್ತು ಆ ಕೆಲಸ ಆಗಿದೆ. ಇವತ್ತು SR ಹಿರೇಮಠರನ್ನ ನಾವು ನೆನಪಿಸ್ಕೋಬೇಕು. ಅವತ್ತು ಇವರು ತುಂಬ ಏನು ಇವರೇ ಸ್ಟಾರ್ ಅಂತ ಮಿಂಚ್ತಾ ಇದ್ರು, ಅವತ್ತು ಅವ್ರು ಎಲ್ಲ ಪಕ್ಷದವ್ರದ್ದು ಹೆಸರು ತೊಗೊಂಡಿದ್ದಾರೆ. JDSನ
HD ಕುಮಾರಸ್ವಾಮಿ ಒಳಗೆ ಹೋಗ್ತಾನೆ, ಕಾಂಗ್ರೆಸ್ಸಿನ ಅಧಿಕಾರಿಗಳು ಇವತ್ತು ಯಾರು ಮಿನಿಸ್ಟರ್ ಇದ್ದಾರೆ ಅವ್ರ ಹೆಸರು ತೊಗೊಂಡು ಹೇಳಿದ್ದಾರೆ ಅವರು ಒಳಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕ್ರಮೇಣವಾಗಿ ಹಂತವಾಗಿ ಹೋಗ್ಬೋದು. ಇವತ್ತು ಎಷ್ಟೇ ಹಾರಾಡ್ಬೋದು, ಬಟ್ ಹೋಗೇ ಹೋಗ್ತಾರೆ. ಹಾಗೆ BJPಯಲ್ಲಿಯೂ ಸುಮಾರು ಜನರ ಹೆಸರು ತೊಗೊಂಡು ಅವತ್ತು ಹೇಳಿದ್ರು, ಅದು ಇವತ್ತು ಸಾಕ್ಷಾತ್ಕಾರ ಆಗ್ತಾ ಇರೋದು ನೋಡಿ ನನಗೆ ಬಹಳ ಖುಷಿ ಆಗ್ತಾ ಇದೆ. ಕಾನೂನಾತ್ಮಕವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಎಂಥವ್ರಿಗೂ ಅವಕಾಶ ಇದೆ. ಈಗ ಇಲ್ಲಿ ನ್ಯಾಯಾಲಯದಿಂದ ಆದೇಶ ಬಂತು ಅಂದ ತಕ್ಷಣ ಅಪೀಲ್ ಹೋಗೋಕ್ಕಾಗಲ್ಲ ಅಂತಲ್ಲ. ಸೊ ಅಪೀಲ್ ಅವಕಾಶ ಇದೆ, ಈಗಾಗಲೇ ಅರ್ಜಿ ಕೂಡ ಹಾಕಿರ್ತಾರೆ. ಇದ್ರ ಬಗ್ಗೆ ಇಲ್ಲ, ಬಟ್ ಕೆಲವುದರಲ್ಲಿ ನಿಮಗೆ ಅದು ಸ್ಥಗಿತಗೊಳಿಸ್ತೀವಿ, 15 ದಿವಸ ಬಿಟ್ಬಿಟ್ಟು ಅವರು ಜೈಲಿಗೆ ಹೋಗ್ಬೋದು ಅನ್ನುವಂಥ ಆಪ್ಷನ್ ಕೊಟ್ಟರೆ ಮಾತ್ರ. ಇಲ್ಲಿ ನನಗೆ ಕಂಡಿರೋ ಪ್ರಕಾರ ನಾನು ಆದೇಶ ಇನ್ನೂ ಓದಲಿಲ್ಲ, ಚಾರ್ಜ್ ಶೀಟ್ ನೋಡಿದೆ ಅರ್ಧಂಬರ್ಧ, ಯಾಕಂದ್ರೆ ಚಾರ್ಜ್ ಶೀಟ್ ತುಂಬ ದೊಡ್ಡದಾಗಿದೆ, ಅಷ್ಟು ಈಸಿಯಾಗಿ ಕವರ್ ಮಾಡೋಕ್ಕಾಗಲ್ಲ. ಆದರೆ ಅವರು ಇಮಿಡಿಯೇಟಾಗಿ ಈಗ ಕಾನೂನು ಒಳಗೆ ಹೋಗಿದಾಗ ಅವ್ರಿಗೆ ಇನ್ನೂ ಅದಕ್ಕೆ ಆ ಅವಕಾಶ ಇರಲ್ಲ, ಅನ್ಲೆಸ್ ಅಂಟಿಲ್ ದೇರ್ ಇಸ್ ಅ ಆರ್ಡರ್ ಅಗೇನ್ಸ್ಟ್ ಇಟ್. ಓಕೆ, ಹಾಗಾಗಿ ಈಗ ಅವರು ಹಿ ಹ್ಯಾಸ್ ಟು ಬಿ ವಿದಿನ್ ದ ಅಂಬಿಟ್. ಅಂಡ್ ಇವಾಗ ಆರೋಪಿ ಅಲ್ಲ, ಅವರು ಅಪರಾಧಿ. ಸೊ ಹಾಗಾಗಿ ದ ಕ್ಲಾಸ್ ಚೇಂಜಸ್. ಸೊ ಬೈ ಡಿಫಾಲ್ಟ್ ಏನು ಬೇಲ್ ಸಿಗಬೇಕಿತ್ತು ಅದು ಇದು ಏನು ನಾವು ಇಂಪ್ಲಿಕೇಶನ್ಸ್ ಅನ್ಕೊಳ್ತೀವಿ ಅದಿರಲ್ಲ ಇವಾಗ. ಯಾಕಂದರೆ ಒಂದು ಆಲ್ರೆಡಿ ತನಿಖೆ ರಿಪೋರ್ಟು ಎಲ್ಲ ಬಂದಾದಮೇಲೆ ಬಂದಿರುವಂಥ ಒಂದು ಆದೇಶ ಇದೆ. ಇದನ್ನು ಅವರು ಜಾರಿಗೊಳಿಸಲೇಬೇಕು. ಹಿ ಹ್ಯಾಸ್ ಟು ಬಿ ವಿದಿನ್ ದ ಕಸ್ಟಡಿ ಅನ್ಲೆಸ್ ಅಂಟಿಲ್ ದೇರ್ ಇಸ್ ಎ ರಿಲೀಫ್ ಗಿವನ್ ಟು ಹಿಮ್. ಬಟ್ ಐ ಡೋಂಟ್ ಥಿಂಕ್ ಇವಾಗ ರಿಲೀಫ್ ಸಿಗುವಂಥ ಯಾವುದೇ ಸಾಧ್ಯತೆ ಇದೆ. ಪ್ಲಸ್ ಇನ್ನೂ ರಿವೈವ್ ಆಗಿ ಜಾಸ್ತಿ ಆಗ್ಬೋದೇ ಹೊರತು ಇನ್ನೊಂದು 2 ಜನರನ್ನು ಬಿಟ್ಟಿದ್ದಾರೆ. ಅವರು ಅಪರಾಧಿ ಅಂತ ಮೊದಲು ಹೇಳ್ಬಿಟ್ಟು ಆಮೇಲೆ ಅವ್ರಿಗಿಲ್ಲ ಅವ್ರಿಗೆ ಬರಿ ಮಾಡಿದ್ದೀವಿ ಅದು ಇದು ಅಂತ ಹೇಳಿದ್ದಾರೆ. ಅವರು ಕೂಡ ಸಿಗಾಕೊಳ್ಳೋ ಸಾಧ್ಯತೆ ಇದೆ ಇವ್ರು ರಿವೈವ್ ಮಾಡೋಕ್ಕೆ ಹೋದರೆ. ಯಾಕಂದರೆ ಇದು ಇಲ್ಲೇ ಇಷ್ಟಕ್ಕೆ ಬಂದಿರೋದಲ್ಲ, ದೇ ಹ್ಯಾವ್ ಸ್ಟ್ರಗಲ್ಡ್ ಅ ಲಾಟ್. ಆ್ಯಂಡ್ ಇವರು ಈಗ ದರ್ಶನ್ ಅವ್ರು ಹೇಳಿದಾಗಲೇ ಬರೀ ಒಂದು ಬೇಲ್ಗೋಸ್ಕರ ಕೋಟಿಗಟ್ಟಲೆ ಖರ್ಚು ಮಾಡಿದ್ರು. ಆಮೇಲೆ ಇದೆಲ್ಲ ಗೊತ್ತಿದ್ದುಬಿಟ್ಟು ಅಲ್ಲಿ ಜನ ಅವ್ರಿಗೆ ವೋಟ್ ಮಾಡಿರೋದಾಗಲಿ ಇಲ್ಲ ಅವ್ರನ್ನ ಬಳಸ್ಕೊಂಡು ಬೇರೆ ಬೇರೆ ಪಕ್ಷದವರು ಅವ್ರನ್ನ ಒಳಗೆ ಸೇರಿಸ್ಕೊಳ್ಳೋದಾಗಲಿ ಇದೆಲ್ಲ ಮಾಡ್ತಾರಲ್ಲ, ಇದೊಂಥರ ಮುಖಭಂಗ ಅಲ್ವೇ? ಇದು ಈ ರೀತಿ ನಡಿಬೇಕಾ? ಇದನ್ನೆಲ್ಲ ಪ್ರಶ್ನೆ ಮಾಡ್ಕೋಬೇಕು. ನೀವು ಒಂದು ಮಟ್ಟಕ್ಕೆ ಬೆಳೆದು ಬಿಟ್ಟು ಆದ್ಮೇಲೆ ಆದರೂ ಹೌದು ನಾವು ಸಮಾಜಕ್ಕೋಸ್ಕರ ಜೀವನ ಮಾಡಬೇಕು, ಅದನ್ನು ಹೇಳ್ತಾ ಇದೀವಲ್ಲ ಅದಕ್ಕೋಸ್ಕರ ಆದರೂ ಜೀವನ ಮಾಡಬೇಕು ಅನ್ನೋಂಥದ್ದು ಇರಬೇಕು ಒಂದು. ಮತ್ತು ಇವರು ಇಷ್ಟೆಲ್ಲ ಅಪರಾಧದ ಸರಣಿ ಅಪರಾಧಗಳು, ಇದು ಒಂದಕ್ಕೆ ಅಲ್ಲ, ಇನ್ನೂ ಕೇಸ್ ಆಗ್ತಾ ಹೋದರೆ ಅವ್ರ ಮೇಲೆ ಬೇಕಾದಷ್ಟು ಅಪರಾಧ ಸಾಬೀತು ಮಾಡ್ಬೋದು. ಇಷ್ಟು ಅಧಿಕಾರದಲ್ಲಿ ಇದ್ರೂ ಕೂಡ ಇಷ್ಟು ತಪ್ಪಿಸ್ಕೊಳಕ್ ಆಗಲಿಲ್ಲ ಅಂದರೆ ಅವ್ರು ಎಷ್ಟು ಅಪರಾಧ ಮಾಡಿರ್ಬೋದು. ಅಂಥವ್ರನ್ನ BJP ಅವರು ಸೇರಿಸ್ಕೊಳ್ತಾರೆ, ಅಂಥವ್ರನ್ನ ಕಾಂಗ್ರೆಸ್ ಅವರು ಒಂದು ಎಲೆಕ್ಷನ್ಗೆ ಅವ್ರಿಗೆ ಹೆಲ್ಪ್ ಕೇಳ್ತಾರೆ. ಇವೆಲ್ಲ ಆಗಿದೆ. ಸೊ ಬಟ್ ಎಷ್ಟೇ ಆದರೂ ಓನಸ್ ಈಸ್ ಮೋರ್ ಆನ್ BJP ಡೆಫಿನೆಟ್ಲಿ. ಯಾಕಂದರೆ ಇಷ್ಟೆಲ್ಲ ಗೊತ್ತಿದ್ದುಬಿಟ್ಟು ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಆಗ್ಬಿಟ್ಟು ಸರ್ಕಾರದಲ್ಲಿ ಇದ್ದುಬಿಟ್ಟು ಅವ್ರಿಗೆಲ್ಲ ವಿಚಾರ ಗೊತ್ತಿದ್ದುಬಿಟ್ಟು, ಈಗ CBI ಅಲ್ಲಿ ಕೇಸ್ ಇದೆ ಅಂತಂದರೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಎಲ್ಲ ಗೊತ್ತಿರುತ್ತೆ. ಅಷ್ಟೆಲ್ಲ ಗೊತ್ತಿದ್ದಾದ್ಮೇಲೆ ಅವನನ್ನು ಪಕ್ಷದಲ್ಲಿ ಸೇರಿಕೊಂಡು ನಿಮ್ಮ ಚಿಹ್ನೆಯನ್ನು ಕೊಡ್ತೀರಾ ಅಂದರೆ, ಪ್ಲಸ್ ಇನ್ನೊಂದು ಇವ್ರಿಗೆ ಯಾವಾಗ ಅಲ್ಲಿ ಒಂದು ಕಾಂಟ್ರಾಕ್ಟ್ ಸಿಗುತ್ತೋ ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಇರುತ್ತೆ, ಪುರಾತನವಾದ ದೇವಸ್ಥಾನ ಇರುತ್ತೆ. ಅದಕ್ಕೆ ಒಂದು ಕತೆ ಕಟ್ತಾರೆ, ಎಂಥ ಚಂದ ಕತೆ ಅಂದರೆ ಮಾಡರ್ನ್ ಟೈಮ್ಸಲ್ಲೂ ಹಿಂಗೆ ಆಗ್ಬೋದಾ ಅನ್ನೋದಕ್ಕೆ. ಅದಕ್ಕೆ ಇವರೆಲ್ಲೂ ಪ್ರಿಂಟ್ ಮಾಡಲ್ಲ, ಅದೆಲ್ಲೂ ನ್ಯೂಸ್ ಪೇಪರಲ್ಲಿ ಜಾಸ್ತಿ ಬರಲ್ಲ, ಹಾಗೆ ಇಟ್ಕೊಂಡಿರ್ತಾರೆ. ಅವರು ಇವರ ಕನಸಲ್ಲಿ ಬಂದು ಆ ದೇವಿ ಹೇಳಿದ್ರಂತೆ, ನನಗಲ್ಲಿ ಇಗ್ಗಟ್ಟಾಗ್ತಾ ಇದೆ, ನನಗಲ್ಲಿ ಬೇಡ, ನನಗಲ್ಲಿ ಏನೋ ಸಮಾಧಾನ ಇಲ್ಲ, ಹಾಗಾಗಿ ಜನಾರ್ದನ್ ರೆಡ್ಡಿ ದಯವಿಟ್ಟು ನನಗೆ ಬೇರೆ ಕಡೆ ಒಂದು ಆಸ್ಥಾನ ಮಾಡಿಕೊಡು ಅಂತ. ಯಾಕಂದರೆ ಅದರ ಹತ್ರ ತುಂಬ ಹೈ ಕ್ವಾಲಿಟಿ ಮೈನ್ಸ್ ಇರುತ್ತೆ, ಅಂದರೆ ಓರ್ ವಿಚ್ ಈಸ್ ವೆರಿ ವೆರಿ ಕಾಸ್ಟ್ಲಿ. ಸೊ ಅದನ್ನು ತೆಗೆದು ಆ ದೇವಸ್ಥಾನನೇ ಹನನವನ್ನು ಮಾಡಿ ಅದನ್ನು ಹಾಳು ಮಾಡಿ ಅದನ್ನು ಎಲ್ಲ ದುಡ್ಡನ್ನು ತೊಗೊಂಡು ಅದನ್ನು ಬೇರೆ ಜಾಗದಲ್ಲಿ ಇನ್ನೊಂದು ಸತಿ ವಿಜೃಂಭಣೆಯಿಂದ ಕಟ್ಟುವಂಥ ಕೆಲಸ ಮಾಡ್ತಾರೆ. ಆದರೆ ಇವತ್ತು BJPಯವರು ಎದೆ ಮುಟ್ಟು ನೋಡಿಕೊಂಡು ತಮ್ಮಷ್ಟಕ್ಕೆ ತಾವೇ ಆರ್ ದೇ ಟ್ರೂ ಟು ದರ್ ಹಾರ್ಟ್. ಒಂದು, ನೀವು ಹಿಂದುತ್ವದ ಬಗ್ಗೆ ಹೇಳ್ತೀರಾ, ಅದೇ ಹಿಂದುತ್ವವನ್ನು ಹನನ ಮಾಡದಂಥ ವ್ಯಕ್ತಿನ ನಿಮ್ಮ ಜೊತೆಗೆ ಅಂದರೆ ಅವಕಾಶವಾದಿಗಳು ಅಲ್ವೇ ನೀವು? ಇವತ್ತು ನೀವು ಏನು ಹೇಳ್ಕೊಂಡು ಬಂದಿದ್ದೀರಾ, ಯಾವ ಮೂಲಭೂತ ಸಿದ್ಧಾಂತಗಳಿಂದ ಪಕ್ಷ ಹುಟ್ಕೊಂಡಿತ್ತು, ಜನರಿಗೆ ಇವತ್ತಿಗೂ ಏನು ಹೇಳ್ಕೊಂಡು ನೀವು ಮುಖ ತೋರಿಸ್ತೀರಿ? ಬಜರಂಗದಲ್ಲವ್ರು ಬರ್ತಾರೆ, VHP ಅವರು ಬರ್ತಾರೆ, RSS ಅವರು ಬರ್ತಾರೆ, ಇನ್ನೂ ಹಲವಾರು ಸಂಘ ಸಂಘಟನೆಗಳು ಬರ್ತಾರಲ್ಲ, ಇದು ಮಾಡಿದ್ದು ಸರಿನಾ? ಇದು ನೀವು ಅವಲೋಕನ ಮಾಡ್ಕೋಬೇಕು. ಅದೇ ಹಾಗಂತೇಳಿ ಅಂದರೆ ಈ ಸತಿ ಅವ್ರು ಸಿಗಾಕೊಂಡಿದ್ದಾರೆ, ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ಅಲ್ಲಿ ಜನರು ಕೂಡ ಇವತ್ತಿಗೆ ನಾನು ನೇರ ಪ್ರಶ್ನೆ ಮಾಡ್ತೀನಿ, ಹೌದು ಪ್ರಜಾತಂತ್ರ ನಿಮ್ಮಲ್ಲಿ ಇತ್ತು, ನೀವು ಯಾರಿಗಾದ್ರೂ ವೋಟ್ ಮಾಡ್ಬೋದಿತ್ತು, ನಿಮ್ಗೆ ಹಿನ್ನೆಲೆ ಗೊತ್ತಿರಲಿಲ್ವಾ? ಅಂದರೆ ಇವತ್ತಿಗೆ ನಮ್ಮ ಸಮಾಜ ಎಲ್ಲಿದೆ ಅಂತ ಹೇಳಿ ನಾವೇ ಪ್ರಶ್ನೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಇದಕ್ಕೆ ನಾವೆಲ್ಲರೂ ಕುತ್ಕೊಂಡು ಯೋಚನೆ ಮಾಡಬೇಕು. ವೈಬ್ರೆಂಟ್ ಡೆಮೋಕ್ರಸಿನ ವಾಪಸ್ ಹೇಗೆ ತರಬೇಕು? ಇಂಥ ಜನರ ಕಪಿಮುಷ್ಟಿಯಲ್ಲಿ ನಮ್ಮ ಡೆಮೋಕ್ರೆಟಿಕ್ ರೈಟ್ಸ್
ಒಂದು ಕುಸಿತ ಆಗುವಂಥ ಸಾಧ್ಯತೆ ಇದ್ದಾಗ ಹೌ ಡೆಮೋಕ್ರಸಿ ಶುಡ್ ಫ್ಲರಿಶ್, ಹೌ ಡೆಮೋಕ್ರಸಿ ಶುಡ್ ಪ್ರೊಟೆಕ್ಟ್ ಇಟ್ ಸೆಲ್ಫ್, ಹೌ ಜುಡಿಷರಿ ಹ್ಯಾಸ್ ಟು ಆಕ್ಟ್. ಈವನ್ ಜುಡಿಷರಿಯಲ್ಲಿ ಕೂಡ ಒಂದು ಪ್ರಶ್ನೆ ಬೀಳುತ್ತೆ, ಇಂಥ ಅಪರಾಧಿ ಅವನ ಮೇಲೆ ಚಾರ್ಜ್ ಶೀಟ್ ಫೈಲ್ ಆದವನ ಮೇಲೆ ಹೇಗೆ ಅವ್ನು ಕಂಟೆಸ್ಟ್ ಮಾಡಕ್ಕೆ ಕೊಟ್ರಿ, ಅದಾದ ಮೇಲೆ ಇದೇ ರೀತಿ ಆಗ್ತಾ ಹೋದ್ರೆ ಡೆಮೋಕ್ರಸಿ ಕುಗ್ಗು ಹೋಗುತ್ತಲ್ಲ, ಅದಕ್ಕೆ ಹೊಣೆಗಾರಿಕೆ ಜುಡಿಷರಿ ತಗೊಳ್ಬಾರ್ದೇನು? ಇವತ್ತಿಗೆ ನೀವೇನೋ ಒಂದು ಆದೇಶ ಕೊಟ್ಬಿಟ್ರಿ, ಅದು ಸರಿ, ಬಟ್ ಇವತ್ತಿನವರೆಗೂ ಅದೇ ಅಪರಾಧಿ ನಮ್ಮ ಕರ್ನಾಟಕದಲ್ಲಿ ಮೆರೆದ್ನಲ್ಲ, ಈ ಸೆಂಟರ್ ಪವರ್ ಆಫ್ ಸೆಂಟರ್ ಸುತ್ತಮುತ್ತ ಸುತ್ತಿದ್ನಲ್ಲ, ದುಡ್ಡು ಮಾಡಿದ್ನಲ್ವ, ನಾಚಿಕೆ ಬರಲ್ವಾ? ಎಲ್ಲರಿಗೂ, ಅವನ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಅವನ ಬೆಂಬಲಿಗರಾಗಲಿ, ಇವತ್ತಿಗೆ ನಾನು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹೇಳಬಾರ್ದು, ಆದರೆ ನಿಮಗೂ ಕೂಡ ಆ ₹1, ಆ ಕೋಟಿ ರೂಪಾಯಿದಲ್ಲಿ ₹1 ಪಾಪ ನಿಮಗೂ ಹತ್ತಬೇಕು. ಯಾಕಂದ್ರೆ ಅದು ವಿಜೃಂಭಣೆ ಮದುವೆ ಮಾಡಿದ್ದೇನೋ, ತೋರಿಸ್ಕೊಂಡಿದ್ದೇನೋ ಅಂದ್ರೆ ಇಷ್ಟೆಲ್ಲ ಅಚೀವ್ ಮಾಡಾದ್ಮೇಲೆ ಮನುಷ್ಯನಿಗೆ, ಈಗ ನಾನು ಕುಮಾರಸ್ವಾಮಿ ಅವ್ರಿಗೆ ಆಗ್ಬೋದು, ಇಲ್ಲ ಕಾಂಗ್ರೆಸ್ನಲ್ಲಿ ಇರೋ ಲೀಡರ್ಸ್ ಮೇಲೆ ಆಪಾದನೆ ಇರೋರು ಆಗಿರ್ಬೋದು, ಬಿಜೆಪಿಯಲ್ಲಿರೋ ಎಲ್ಲರಿಗೂ ಒಂದು ಕೇಳೋದು, ಯು ಅಚೀವ್ಡ್ ಒನ್ ಆಫ್ ದ ಹೈಯೆಸ್ಟ್ CM, ಡೆಪ್ಯೂಟಿ CM, ಮಿನಿಸ್ಟ್ರು ಆಗ್ಬಿಟ್ಟಿದ್ದೀರಾ, ಇದು ಆದ್ಮೇಲೆ ಆದ್ರೂ ಹೌದು ನಾನು ರಿಫಾರ್ಮ್ ಆಗಬೇಕು, ನನ್ನ ತಲತಲಾಂತರಿಗೆ ನಾನು ಹಣ ಜೋಡಿಸಿ ಇಟ್ಬಿಟ್ಟಿದ್ದೀನಿ, ಇನ್ನಾದ್ರೂ ನಾನು ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂಥ ಬುದ್ಧಿ ಯಾಕೆ ನಿಮ್ಗೆ ಬರಲ್ಲ? ನಿಮ್ಗೆಲ್ಲರಿಗೂ ಯಾವುದೋ ಕ್ರೈಮ್ ಹುಡ್ಕೋಕ್ಕೆ ಏನೋ ಒಂದು ಟೆಸ್ಟ್ ಮಾಡ್ತಾರಲ್ಲ, ಹಾಗೆ ಕ್ರೈಮ್ ಹುಡ್ಕೋದು ಬೇಡ, ನಿಮ್ಮ ಅಪರಾಧಗಳ ಹಣೆ ಬರ, ನಿಮ್ಮ ಸತ್ತೋಗ್ರಿ ನೀವು. ಆದರೆ ನಿಮ್ಮ ತಲೆಯಲ್ಲಿ ಅಂಥದ್ದು ಯಾಕೆ ಬಂತು ಅಂತ ನಿಮ್ಮ ಬ್ರೈನ್ಸ್ಗಳನ್ನು ತೊಗೊಂಡು ಟೆಸ್ಟ್ ಮಾಡಬೇಕು ಅಂತ ಅನಿಸ್ತಾ ಇದೆ, ಅಷ್ಟು ಕೋಪ ಬರ್ತಾ ಇದೆ. ಆಮೇಲೆ SR ಹಿರೇಮಠ್ ಅಂತವರು ಎಂತೆಲ್ಲ ಯಾರಷ್ಟೆಲ್ಲ ಹೋರಾಟಗಾರರು ನಮ್ಮ ಅವ್ರದ್ದು ಲಿಸ್ಟ್ ಹೇಳ್ತಾ ಹೋಗ್ಬೋದು, ನಾನು ಅವ್ರ ಜೊತೆಗೆಲ್ಲ ನಾನು ಕೆಲಸ ಮಾಡಿದ್ದೀನಿ, ಎಂತೆಂಥ ಕಷ್ಟಗಳನ್ನ ಸಹನೆ ಮಾಡಿದ್ರು, ರೋಡ್ನಲ್ಲಿ ಕೂತ್ಕೊಂಡ್ರು, ದೇಶಾದ್ಯಂತ ಪಥಸಂಚಲನೆಯಿಂದ ಪ್ರೊಟೆಸ್ಟ್ ಮಾಡಿದ್ರು, ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು, ಅವ್ರ ಮೇಲೆ ನೀವು ಎನ್ಕ್ವೈರಿ ಹಾಕಕ್ಕೆ ಟ್ರೈ ಮಾಡಿದ್ರಿ, ಅವ್ರಿಗೆ ಒಂದೇ ಒಂದು ನೀಟ್ ಆ್ಯಂಡ್ ಕ್ಲೀನ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬರುತ್ತೆ, ಕರ್ನಾಟಕ ಸರ್ಕಾರದಿಂದ ಯಾವುದು ಬರಲ್ಲ. ಯಾಕಂದ್ರೆ ಅವರು BJPಗೂ ಅಷ್ಟೇ ಡಿಸ್ಟೆನ್ಸಲ್ಲಿ ಇಟ್ಟಿದ್ದಾರೆ, ಕಾಂಗ್ರೆಸ್ಗೂ ಅಷ್ಟೇ ಡಿಸ್ಟೆನ್ಸಲ್ಲಿ ಇಟ್ಟಿದ್ದಾರೆ, ಕುಮಾರಸ್ವಾಮಿಗೂ ಏಕವಚನದಲ್ಲಿ ಮಾತಾಡ್ತಾರೆ, ಯಾಕಂದ್ರೆ ಅವನು ತಪ್ಪು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಅಂಥವ್ರಿಗೆ ನಿಮಗೆ ಇವತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೂ ಕೇಳ್ಕೊಳ್ತೀನಿ, ಶುಡ್ ಯು ನಾಟ್ ರಿವಾರ್ಡ್ SR ಹಿರೇಮಠ್, who is one of the most intelligent, dedicated person who has really given his life to the entire state. ಬರೀ ಸ್ಟೇಟ್ ಅಲ್ಲ, ಈ ಒಂದು ನಮ್ಮ ನೆಲ ಜಲ ಟ್ರೈಬಲ್ಸ್ ರೈಟ್ಸು ಇಂಥದಕ್ಕೆ ಆ್ಯಂಡ್ ಎಂಥ ಒಂದು ಸೈಂಟಿಫಿಕ್ ಅಪ್ರೋಚಿಂದ ಹೋಗಿದ್ದಾರೆ, ಅಂಥವ್ರನ್ನ ನಾವು ಎತ್ತಿ ಕೊಂಡಾಡಬೇಕಾಗಿರೋದನ್ನು ಬಿಟ್ಟುಬಿಟ್ಟು ಇವತ್ತಿಗೆ ಏನೋ ಅವ್ರು ನಿಮ್ಮ ವಿರುದ್ಧ, ನಿಮ್ಮ ಕಾಂಗ್ರೆಸ್ ಅವ್ರ ವಿರುದ್ಧ ಒಂದೇನೋ ಹೇಳ್ಬಿಟ್ರೆ ಅದನ್ನೇ ಎತ್ತಿ ಹಿಡಿದು ಬಿಡೋದು, BJP ಅವ್ರ ವಿರುದ್ಧ ಒಂದು ಹಿ ಈಸ್ ನಾಟ್ ಟಾಕಿಂಗ್ ಅಬೌಟ್ ಎನಿ BJP or ಕಾಂಗ್ರೆಸ್ ಆರ್ JDS ಪರ್ಸನ್, ಹಿ ಈಸ್ ಟಾಕಿಂಗ್ ಅಬೌಟ್ ವಾಟ್ ಈಸ್ ಟ್ರೂತ್ ಆ್ಯಂಡ್ ಹಿ ಟಾಕ್ಸ್ ಬೇಸ್ಡ್ ಆನ್ ದ reports and some documentations. We should respect and reward him at this juncture. ಓಕೆ, ಪುಟ್ಟಣ್ಣವರೇ, BJPಗೆ ಯಾವತ್ತೂ ಹೆಂಗೆ ಅಂದರೆ ಜನಾರ್ದನ್ ರೆಡ್ಡಿ ಪವರ್ ಬ್ಯಾಂಕ್ ಥರ, ಅದು ಎನಿ ವಿಚಾರದಲ್ಲೂ ಆಗಿರಬಹುದು. ಇಂಥ ಸಂದರ್ಭದಲ್ಲಿ BJP ಮತ್ತು ಜನಾರ್ದನ ರೆಡ್ಡಿ ಅವರ ನಡುವಿನ ಸಂಬಂಧಕ್ಕೆ ಏನು ಸಮಸ್ಯೆ ಆಗಬಹುದು ಅಂತ ಹೇಳಿ, ಹೆಂಗೆ ಕಂಟಿನ್ಯೂ ಮಾಡ್ತಾರಾ ಇಲ್ವಾ ಅಂತ ಹೇಳಿ ನಾವು ಈ ಗ್ಯಾಪಲ್ಲಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ನಡುವಿನ ಒಂದಷ್ಟು ಪ್ರಹಸನವನ್ನೇ ನೋಡ್ಬಿಟ್ವಿ ಸ್ಕ್ರೀನ್ ಮೇಲೆ. ಈ ಎರಡರ ಬಗ್ಗೆ ಹೇಳೋದಾದ್ರೆ ಈಗೇನು ಹೇಳ್ತಾರೆ BJP ಅವ್ರು, ನಮಗೂ ಸಂಬಂಧ ಇಲ್ಲ ಅಂತಲೇ ಬೇಕಾದ್ರೆ ಹೇಳ್ಬಿಡ್ತಾರೆ, ಯಾಕಂದರೆ ಅವ್ರು ತಪ್ಪಿಸ್ಕೊಳ್ಬೇಕು ಆ ಕ್ಷಣಕ್ಕೆ ಅವ್ರು ತಪ್ಪು. ಯಾಕಂದರೆ ಇವತ್ತು BJP ಏನಾದ್ರು ಇವತ್ತು ನಮ್ಮ ರಾಜ್ಯದಲ್ಲಿ ಇದೆ ಅಂತಂದರೆ, ಆಪರೇಷನ್ ಕಮಲ ಎಲ್ಲಾರು ಮಾಡಿದೆ ಅಂತಂದರೆ ಅದಕ್ಕೆ ಮೂಲ ಪುರುಷನೇ ಜನಾರ್ದನ್ ರೆಡ್ಡಿನೇ ಫಂಡಿಂಗ್ ಮಾಡಿದ್ದು. ಯಾಕಂದರೆ ಅದು ನಾನು ಚೆನ್ನಾಗಿ ಗೊತ್ತು, ನಾನು ನೋಡಿದ್ದೀನಿ, ನನ್ನ ಕಣ್ಣಾರ ನೋಡಿದ್ದೀನಿ, ಯಾವ್ಯಾವ MLA ಎಷ್ಟೆಷ್ಟು ತಗೊಂಡ್ರು ಅನ್ನೋದು ಗೊತ್ತು, ಯಾರ ಮುಖಾಂತರ ಮಾಡಿಸಿದ್ರು ಅಂತಲೂ ಗೊತ್ತು ನನಗೆ, ನಾನು ನೋಡಿದ್ದೀನಿ, ಅದನ್ನು ಕಣ್ಣಾರೆ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಬಟ್ ಇನ್ನು ನನ್ನ ಜನ ಇನ್ನು ಮುಂದೆ ಅಟ್ಲೀಸ್ಟು ಬದಲಾವಣೆ ಆಗಬೇಕು. ಯಾಕಂದರೆ ಇಂಥ ಒಬ್ಬ ನಾನು ಕದಿಮ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅಂತಲೇ ಹೇಳ್ತೀನಿ ಮೇಡಮ್ ನಾನು. ಯಾಕಂದರೆ ಇಂಥವ್ರು ಓಟ್ ಹಾಕೋದಾದರೆ ನಾಳೆ ದಿನ ಒಂದು ಒಳ್ಳೆ ವ್ಯಕ್ತಿ, ಇವಾಗ ನಮ್ಮ ಹಿರೇಮಠ್ ನಮ್ಮ ಇವರು ಅಕ್ತಾರ್ ಹೇಳಿದ್ರು, ಹಿರೇಮಠ್ ಇಂಥವ್ರನ್ನ ಗೆಲ್ಲಿಸ್ಬೇಕು ನಮ್ಮ ರಾಜ್ಯದಲ್ಲಿ. ಇಂಥವ್ರು ಬಂತಂತಂದರೆ ನಮ್ಮ ರಾಜ್ಯದ ಜನ ಸುಭಿಕ್ಷವಾಗಿ ಬದುಕ್ತಾರೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಬರೀ ಹಣವಂತರೇ ನಿಲ್ತಾರೆ. ಇದೆಲ್ಲ ಒಂದು ದಂಧೆ ಮೇಡಮ್, ನಮ್ಮ ರಾಜಕೀಯ ಒಂದು ದಂಧೆ ಆಗ್ಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ, ಎಲ್ಲ ರಾಜ್ಯದಲ್ಲೂ ಈ ದಂಧೆಯಿಂದ ಹೊರಗೆ ಬರಬೇಕು. ಈ ಯಾರು ದುಡ್ಡಿರುತ್ತಾರೋ ಅಂಥವ್ರಿಗೆ ಜನ ಓಟ್ ಹಾಕೋದನ್ನು ಬಿಟ್ಟು ಹಿರೇಮಠ್ ಅಂಥವ್ರನ್ನ ಆಯ್ಕೆ ಮಾಡಬೇಕು. ನಮ್ಮ ರಾಜ್ಯ ಸುಭಿಕ್ಷವಾಗಿರಬೇಕು, ನಮ್ಮ ರಾಜ್ಯದ ಜನತೆ ಕಷ್ಟ ಇರಬಾರ್ದು. ಹಿಂದೆ ರಾಜರ ಕಾಲದಲ್ಲಿ ಕಷ್ಟ ಬಂದಾಗ ಏನು ಸಹಾಯ ಮಾಡ್ತಾ ಇದ್ರೋ ಆ ಥರ ಒಂದು ನಮ್ಮ ರಾಜ್ಯ ಆಗಬೇಕು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ರೈಟ್. ಅರವಿಂದ್ ಅವ್ರು ಮಾತಾಡಿದ್ರಲ್ಲ, ನಾನು ಪ್ರಮುಖವಾಗಿ ಮನಸ್ಸಲ್ಲಿ ಉಳ್ಕೊಂಡಿದ್ದ ವಿಚಾರ ಅಂತ ಹೇಳಿದ್ರೆ, ಜನಾರ್ದನ್ ರೆಡ್ಡಿ ಏನು ಎತ್ತ ಅಂತ ಅವ್ರ ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಗೊತ್ತಿರೋ ಸಂದರ್ಭದಲ್ಲಿ BJP ಅವರು ಅವ್ರನ್ನ ಒಳಗೆ ಬಿಟ್ಕೊಂಡಿರೋದು, ಅವರ ಪವರ್ನ ಬಳಸ್ಕೊಳ್ಳುವಂಥದ್ದು, ಇಟ್ ಈಸ್ ಅ ಮನಿ ಪವರ್. ಅದು
ತೀರಾ ಗಲೀಜ್ ಅಂತ ಅನ್ಸುತ್ತೆ. ಅದರ ನಡುವೆ ಕಾಂಗ್ರೆಸ್ನವರು ಅದೇ ಜನಾರ್ದನ್ ರೆಡ್ಡಿ ಬ್ಯಾಕ್ಗ್ರೌಂಡ್ ಗೊತ್ತು, ಅವ್ರ ಹಿಸ್ಟ್ರಿ ಗೊತ್ತು, ಅವ್ರ ಸಹಾಯ ಕೇಳ್ತೀರಿ ಅನ್ನೋದಾದರೆ ನಿಮಗೆ ಸಿದ್ಧಾಂತ ಅನ್ನೋದಿಲ್ವಾ? ಅಥವಾ ಪಕ್ಷ ಸಿದ್ಧಾಂತಗಳನ್ನು ಒಪ್ಕೊಂಡು ಯಾರೇ ಬಂದರೂ ಸ್ವಾಗತ ಅಂತ ಹೇಳ್ತಿರಲ್ಲ, ಆ ಸ್ಟೇಟ್ಮೆಂಟನ್ನು ನೀವು ಹೆಂಗೆ ಹೇಳ್ತೀರಿ ಅಂತ? ನೋಡಿ, ಅವತ್ತು ಐ ಥಿಂಕ್ ಸೊ ರಾಜ್ಯಸಭಾ ಚುನಾವಣೆಗೆ ಬೈ ಎಲೆಕ್ಷನ್ ವೋಟಿಂದು ಬೈ ಎಲೆಕ್ಷನ್ ರಾಜ್ಯಸಭಾ ಚುನಾವಣೆಗೆ ಇರಬೇಕು. ರಾಜ್ಯಸಭಾ ಚುನಾವಣೆ ಇಂಡಿಪೆಂಡೆಂಟ್ MLA. ಒಂದು ರಾಜ್ಯಸಭೆಗೆ ಅಲ್ಲ, ಅವತ್ತು ಹೆಂಗಾಗ್ಬಿಡ್ತು ಅಂದರೆ ಜನಾರ್ದನ್ ರೆಡ್ಡಿ ಅವ್ರ ಸ್ಟೇಟ್ಮೆಂಟ್ ಏನಿರ್ಬೋದು, ಸ್ಟ್ಯಾಂಡ್ ಏನಿರ್ಬೋದು ಅಂತ ಎಲ್ಲ ಹಿಂಗೆ ಕಣ್ಣು ಬಿಟ್ಕೊಂಡು ನೋಡಿದಂಥ ಸಿಚುವೇಶನ್. ಹಿ ಈಸ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಅವ್ರಿಗೊಂದು ವೋಟ್ ಹಾಕುವಂಥ ಹಕ್ಕಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ವೋಟ್ ಹಾಕುವ ಹಕ್ಕನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈವನ್ ಕೈದಿನೂ ಸಮೇತ ವೋಟ್ ಹಾಕುವಂಥ ಹಕ್ಕಿದೆ ಮೇಡಮ್. ಯಾವ ಪ್ರಕರಣ ಮಾಡಿದರೂ ವೋಟ್ ಹಾಕೋ ಹಕ್ಕಿದೆ. ಸೊ ನಮಗೆ ನ್ಯಾಯಯುತವಾಗಿ ಒಂದು ವೋಟಿನ ಅವಶ್ಯಕತೆ ಇದ್ದಾಗ ನಾವು ಕೇಳಿರ್ತಕ್ಕಂಥದ್ದು ಅವ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದಿದ್ದಾರೆ, ಅದು ನಮ್ಮ ಕರ್ತವ್ಯ ಮಾಡಿದ್ದೀವಿ. ನಾವೇ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡಿಲ್ಲ, ಬನ್ನಿ ಅಂತ ಪಕ್ಷಕ್ಕೆ ಕರ್ಕೊಂಡಿಲ್ಲ. ಮತ್ತೆ ಬೈ ಎಲೆಕ್ಷನ್ಲಿ ಅವ್ರ ಸಪೋರ್ಟನ್ನು ನಾವು ತಗೊಂಡೂ ಇಲ್ಲ. ಯಾಕೆಂದರೆ ನೋ ಸರ್, ನಮಗೆ ಸರ್ ಅಲ್ಲಿ ಸ್ವಾತಂತ್ರ್ಯ ಬಂದಮೇಲೆ BJPನ ಗೆದ್ದಿಲ್ಲ ಸಂಡೂರಲ್ಲಿ, ನಮಗೆ ಯಾಕೆ ಬೇಕು ಸರ್ ಅವ್ರ ಋಣ? ನಮಗೆ ಆ ತಾಕತ್ತಿದೆ, ನಮ್ಗೆ ಗೆಲ್ತೀವಿ ಅಂತ ಗೊತ್ತಿತ್ತು. ನಾವು ಗೆದ್ದಿರೋ ಕ್ಷೇತ್ರ ಎರಡೆರಡು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನೇ ಮನೆ ಕಳಿಸಿರೋರು. ನಮಗೆ ಅಂತ ಡಿಫ್ರೆನ್ಸ್ ಏನಿಲ್ಲ, ಗೆದ್ದಿದ್ದೀರಾ ನೀವು, ಗೆಲುವಿಲ್ಲ ಅಂತ ನಾನು ಹೇಳಲ್ಲ. ಧ್ರುವನಾರಾಯಣ್ ಅವರು ಒಂದು ಹೋಟೆಲ್ ಒಂದೇ ಹೋಟೆಲ್ ಗೆಲ್ತಾರೆ, ಒಂದು ಹೋಟೆಲ್ ಗೆದ್ಮೇಲೆ MLAನೇ. ಸೊ ಈಗ ಸದ್ಯದ ಮಟ್ಟಿಗೆ ನಾವು ಬರೋಣ ಮೇಡಮ್. ಇವತ್ತು ಜನಾರ್ದನ್ ರೆಡ್ಡಿ ಅವರ ಕೇಸ್ ಏನು, ಕಾಂಗ್ರೆಸ್ UPA ಅಧಿಕಾರದಲ್ಲಿದ್ದಾಗ CBI ಯಾವ ರೀತಿ ನಡೀತಾ ಇತ್ತು, ನಾವು ಯಾವತ್ತು ಅಂಥ ಪವರ್ಫುಲ್ ಅಂತ ಹೇಳ್ಬಿಟ್ಟು ಅವ್ರನ್ನ ಪಕ್ಷಕ್ಕೆ ಕರೆಸ್ಕೊಳ್ಳೋದು ಅಥವಾ ಆಪರೇಷನ್ ಕಮಲ ಮಾಡ್ತಾರೆ, ಈ ಥರದ್ದು ಯಾವ ಕೆಲಸವನ್ನ ಕಾಂಗ್ರೆಸ್ ಅವತ್ತು ಮಾಡಿರಲಿಲ್ಲ. ನನ್ನ ಒಂದು ಕಾಡುವಂಥ ಪ್ರಶ್ನೆ, ಘನವೆತ್ತ ರಾಜ್ಯದ ರಾಜ್ಯಪಾಲರೇ, ಈಗಲಾದರೂ ಸ್ವಲ್ಪ ಬುದ್ಧಿ ಕಲೀರಿ. ಪಡುವಾಲ ಹಿಪ್ಪೆ 87 ಎಕರೆ ಏನು ದೇವೇಗೌಡರು ಕೇಸ್ ಇದೆಯಲ್ಲ, ಯಾಕೆ ನೀವು ಜೋಬಲ್ಲಿ ಇಟ್ಕೊಂಡು ಕೂತಿದ್ದೀರಾ? ಗಂಗೇನಹಳ್ಳಿ 100 ಕೋಟಿ ರೂಪಾಯಿ ಕುಮಾರಸ್ವಾಮಿ ಆಸ್ತಿ ಪ್ರಕರಣ ಯಾಕೆ ನೀವು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ? ಹಾಗೇನೆ ಬಿಡದಿ ಮನೆ 14 ಎಕರೆ ಅಂತ ಏನು ಹೇಳ್ತಾ ಇದ್ದಾರೆ, ಯಾಕೆ ನೀವು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ? ಇವತ್ತು ಮಣ್ಣಿನ ವಿಚಾರ ಮಾತಾಡ್ತಾ ಇದೀವಲ್ಲ, ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್, ಆ ಗೋಯಲ್ ಅನ್ನೋ ವ್ಯಕ್ತಿ ಯಾರು, ಕಂಪ್ನಿ ರಿಜಿಸ್ಟರ್ ಆಗಿಲ್ಲ, ಅದಕ್ಕೆ ವ್ಯಾಟ್ ಇರಲಿಲ್ಲ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರಲಿಲ್ಲ, ದುಡ್ಡು ಕಾಸು ಏನೂ ಇಲ್ಲ, 530 ಎಕರೆ ಮಣ್ಣನ್ನ ನುಂಗಿದ್ರಲ್ಲ, ಏನ್ ಮಾಡ್ತಾ ಇದ್ದೀರಾ ರಾಜ್ಯಪಾಲರೇ? ಈ ನ್ಯಾಯಾಂಗ ವ್ಯವಸ್ಥೆನಲ್ಲಿ ನೀವೇನಾದ್ರೂ, ಯಾಕೆಂದ್ರೆ ಇದೇ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಆರ್ಡರ್ ಕೊಟ್ಟಿದೆ, ಈ ರಾಜ್ಯಪಾಲರುಗಳು ಆಡ್ತಾ ಇರ್ತಕ್ಕಂಥ ನೀತಿಗಳು ಇನ್ಕ್ಲೂಡಿಂಗ್ ರಾಷ್ಟ್ರಪತಿಯವ್ರನ್ನು ಪ್ರಶ್ನೆ ಮಾಡುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ನಾವು ಯಾವ್ದಾದ್ರು ಏನಾದ್ರು ವಿಧೇಯಕಗಳನ್ನ ಕಳಿಸಿದ್ರೆ ವಾಪಸ್ ಕಳ್ಸೋದು. ನೀವು ಮುಂದಕ್ಕೆ ಯಾರು ರಾಜ್ಯಪಾಲರನ್ನು ಕೇಳುವಂತ ನೆಸೆಸಿಟಿ ಇಲ್ಲ, ನಿಮ್ ರಾಜ್ಯಗಳು ನಿಮ್ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗೇನೆ ರಾಜ್ಯಪಾಲರ ಅಂಗಳದಲ್ಲಿ ಕುಮಾರನೊಂದು ಇಟ್ಕೊಂಡಿದಾರಲ್ಲ, ಇಷ್ಟೊಂದು ಮಣ್ಣಿಂದು, ಭೂಮಿದು, ಹೊನ್ನಿಂದು, ಹಗರಣ ಮೇಲೆ ಹಗರಣ, ಅದನ್ನ ಯಾವಾಗ ಪ್ರಾಸಿಕ್ಯೂಷನ್ ಕೊಡ್ತಾರೆ? ಇದೇ ನಿರಾಣಿಯವ್ರದ್ದು ಇದೆ, ಜೊಲ್ಲೆದು ಇದೆ. ಈ ಒಂದು ತೀರ್ಪು ಅವರಿಗೊಂದು ಅರಿವಾಗಬೇಕು ರಾಜ್ಯಪಾಲರಿಗೆ. ನಾನು ಕರ್ನಾಟಕದಲ್ಲಿ ಇದ್ದೀನಿ, ನಾನು ಏನ್ ಮಾಡಬೇಕು ಮೇಡಮ್? ಇನ್ನೊಂದು ವಿಚಾರನೂ ಹೇಳ್ತೀನಿ. ಅವರು ಹಿರೇಮಠ್ ಪ್ರಕರಣ ಹೇಳ್ತಾ ಹೋದ್ರು, ಹೆಸರು ಹೇಳಲಿಲ್ಲ. ಉದಾಹರಣೆ, ಒಂದು ಖಾಸಗಿ ವಾಹಿನಿನಲ್ಲಿ ಹಿರೇಮಠ್ ಅವರು ಕೂತ್ಕೊಂಡಿರ್ತಾರೆ, ಅವರೊಂದು ಸವಾಲಾಗ್ತಾ ಇರ್ತಾರೆ, ಮತ್ತೆ ಅಲ್ಲಿಗೆ ಸಂಬಂಧಪಟ್ಟವರು ಸವಾಲಾಗ್ತಾ ಇರ್ತಾರೆ. ಮಾನ್ಯ DK ಶಿವಕುಮಾರ್ ಅವರಿಗೆ, DK ಶಿವಕುಮಾರ್ ಅವರು ವಿತ್ ರೆಕಾರ್ಡ್ಸ್ ಅಲ್ಲಿ ಹೋಗ್ತಾರೆ. ನಾನು ತಪ್ಪು ಮಾಡಿಲ್ಲ ಅಂದ್ರೆ ನಾನು ನಿಮ್ಗೆ ನುಣ್ಸ್ಕೊಬಹುದು. ವಿತ್ ರೆಕಾರ್ಡ್ಸ್ ಹೋಗಿ ಸುಮಾರು 1.5-2 ಗಂಟೆ ಕಾಲ ಮಾತಾಡ್ತಾರೆ. ನ್ಯಾಯವಾಗಿದ್ದೀನಿ, ನ್ಯಾಯವಾಗಿ ಸಂಪಾದಿಸಿದ್ದೀನಿ, ನನ್ನ ದಾಖಲೆ ಪತ್ರ ಅಂತ ಇಡ್ತಾರೆ. ಇದೇ IT ED CBI ನೀವು ಮೊದಲ ಪ್ರಶ್ನೆ ಆಗಿತ್ತು. ಮಾನ್ಯ DK ಶಿವಕುಮಾರ್ ಅವ್ರನ್ನ ಕರೀತಾರೆ, ಇದೇ ಜನಾರ್ದನ್ ರೆಡ್ಡಿನ ಇವತ್ತು ಕರ್ಕೊಂಡಿದ್ರಲ್ಲ, ನಮ್ಮ ಪಕ್ಷಕ್ಕೆ ಬನ್ನಿ, ನಿಮ್ಮನ್ನ DCM ಮಾಡ್ತೀವಿ, ನೀವು ಯಾವ ಹುದ್ದೆ ಕೇಳಿರು ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಅದಕ್ಕೂ ಹೆಚ್ಚಾಗಿ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ನೀವು ನಮ್ಮ ಹತ್ರಕ್ಕೆ ಬಂದರೆ ನಿಮಗೆ ಕೇಸ್ ಇಲ್ಲ, ಏನಿಲ್ಲ, ಇಲ್ಲ ಜೈಲಿಗೆ ಹಾಕ್ತೀವಿ ಅಂತಾರೆ. ಆದರೆ DK ಶಿವಕುಮಾರ್ ಅವರು ಅವರ ತಂತ್ರಕ್ಕೆ, ಅವರ ಕುತಂತ್ರಕ್ಕೆ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಅದೇನಾಗುತ್ತೋ ಹಾಗೆ ಬಿಡ್ಲಿ, ನಾನು ಕಾಂಗ್ರೆಸ್ನ ಕಟ್ಟಾಳು, ನಮ್ಮ ಇತಿಹಾಸ ಏನು ಅನ್ನೋದನ್ನ ಅರ್ತು ಅವರು ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ ಅಂದಾಗ ಸುಳ್ಳು ಕೇಸ್ಗಳ ಮೇಲೆ ಜೈಲಿಗೆ ಹಾಕ್ತಾರೆ ಮೇಡಮ್, ಸುಳ್ಳು ಕೇಸ್ಗಳ ಮೇಲೆ. ಇವತ್ತು ಘನವೆತ್ತ ಸುಪ್ರೀಂ ಕೋರ್ಟ್ ಎಲ್ಲ ಕೇಸ್ಗಳನ್ನು ಖುಲಾಸೆ ಮಾಡಿರ್ತಕ್ಕಂಥ ವಾಸ್ತವ ಸತ್ಯ. BJPಯವರು ನೀವು ಯಾವ ರೀತಿ ಈ ದೇಶದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದೀರಾ, ನೀವು ಒಂದು ಈ ಆಪರೇಷನ್ ಕಮಲ ಇವತ್ತು ಮೇಡಮ್ ಏನಿಲ್ಲ ಅಂದ್ರು 247 ಶಾಸಕರನ್ನ ಇವರು ಖರೀದಿ ಮಾಡಿದಾರಲ್ಲ, ಯಾವ ರಾಜ್ಯದಲ್ಲಿ ಇವರು ಸ್ವತಂತ್ರವಾಗಿ ರಾಜ್ಯವನ್ನು ನಡೆಸ್ತಾ ಇದ್ದಾರೆ? ಪ್ರತಿಯೊಂದಕ್ಕೂ ಸಮೇತ ಈ ರೀತಿಯಾದಂತಹ ಜನಾರ್ದನ್ ರೆಡ್ಡಿ ಅವರು ಅಥವಾ ಅಮಿತ್ ಶಾ ಮಾಡ್ತಾ ಇರ್ತಕ್ಕಂಥದ್ದೇನು, ಒಬ್ಬ ರಾಜಕಾರಣಿಗೆ ಚೂ ಬಿಡೋದು, IT ED CBI, ಇನ್ನು ಅವ್ರ ಪಕ್ಷಕ್ಕೆ ಏನೋ
ಅದೇನೋ ಎತ್ತರಲ್ಲ, ಚಂದ ಎತ್ತರಲ್ಲ, ಎಲೆಕ್ಟ್ರೋ ಬಾಂಡ್ ಮೇಡಮ್. ಸುಮಾರು 3,400 ಕಂಪ್ನಿಗಳ ಮೇಲೆ IT ದಾಳಿ ಮಾಡ್ತಾರೆ. ದಾಳಿ ಮಾಡಿ ಅವನೇನಾದ್ರು ಕಾಸು ಕೊಟ್ಟರೆ ಲೆಕ್ಕ ಇದೆಯಲ್ಲ, ಅವರು ಮಾಫು. ಅದೇ ಥರ ನಾನು ಹೇಳಿದೆ ರಾಕೇಶ್ ಪೋಖ್ರಿಯಾ ಅಥವಾ ಪ್ರಫುಲ್ ಪಾಟೀಲ್, ನಾರಾಯಣ್ ರಾಣೆ, ಅಜಿತ್ ಪವಾರ್, ಇವ್ರನ್ನೆಲ್ಲ ಮೇಡಮ್ ಈ ದೇಶದ ಇತಿಹಾಸದಲ್ಲಿ ಬೆಳಗಿನ ಜಾವ 4 ಗಂಟೆ ಪ್ರಮಾಣ ವಚನ ಸ್ವೀಕಾರ ಮಾಡಿರೋದು ನೋಡಿದ್ದೀರಾ? ಫೆಡ್ನಾವಿಸ್ 4 ಗಂಟೆ, ಆಮೇಲೆ ನೋಡ್ರಿ ಬೆಳಗ್ಗೆ 10 ಗಂಟೆ ಹೋಗ್ಲಿಕ್ಕೆ ಸರ್ಕಾರನೇ ಇಲ್ಲ. ಇಂಥ ಒಂದು ವ್ಯವಸ್ಥೆಯನ್ನ BJP ಮಾಡ್ಕೊಂಡಿದೆ. ಆದ್ರೆ ಎಲ್ಲದಕ್ಕೊಂದು ಅಂತ್ಯ ಅಂತ ಇರ್ತದೆ. ಈ ರೀತಿಯಾದಂತಹ ಒಂದು ಪಾಠಗಳು BJPಗೆ ಒಂದು ಅಂತ್ಯದ ಕಾಲ ಅನ್ನೋದ್ರಲ್ಲಿ 2 ಮಾತಿಲ್ಲ. ಓಕೆ, ಈಗ ಭಾರತ ಸಂವಿಧಾನ ವ್ಯವಸ್ಥೆ ಅಂತ ಸಂದರ್ಭದಲ್ಲಿ ನಾನು ಆಗಲೇ ಉಲ್ಲೇಖ ಮಾಡ್ತಿದ್ದೆ, ನೀವೆಲ್ಲರೂ ಕೂಡ ಗಮನಿಸಿರಬಹುದು. ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂದರೆ ಜೈಲಲ್ಲಿ ಇದ್ಕೊಂಡೇ ಸ್ಪರ್ಧೆ ಮಾಡುವಂತಹ ಉದಾಹರಣೆಗಳು ನೋಡಿದ್ದೀವಿ. ಆಮೇಲೆ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರೂ ಕೂಡ ಜೈಲಲ್ಲಿದ್ದು ಆಡಳಿತ ನಡೆಸೋದು ನೋಡಿದ್ದೀವಿ. ಸರ್, ಈಗ ಕೋರ್ಟ್ನಿಂದನೇ ಬಂದಿರುವಂಥ ಆದೇಶ, ಈಗ ನ್ಯಾಯಮೂರ್ತಿಗಳು ನೀವು ಜೀವಾವಧಿ ಶಿಕ್ಷೆಗೆ ಅರ್ಹರು, ಕಡೆ ಪಕ್ಷ 10 ವರ್ಷ ನಿಮ್ಮನ್ನು ಜೈಲಿಗೆ ಹಾಕಬೇಕು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ನಾವು ಆ ಪ್ರಕರಣದ ತೀವ್ರತೆಯನ್ನು ನೋಡಬೇಕಾಗತ್ತೆ. ಬಟ್ ಇಲ್ಲಿ ರಾಜಕೀಯವಾಗಿ ನೋಡೋದಾದ್ರೆ ಶಾಸಕ ಸ್ಥಾನಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಮೊದಲೆಲ್ಲ ಇದ್ದವರೆಲ್ಲರೂ ಅವರು ಅಪರಾಧಿ ಅಲ್ಲ, ಅವ್ರ ಮೇಲೆ ಆರೋಪಗಳಿತ್ತು ಅಷ್ಟೇ. ಇಟ್ ವಾಸ್ ನಾಟ್ ಪ್ರೂವನ್. ಬಟ್ ನೀವು 2 ವರ್ಷಕ್ಕಿಂತ ಜಾಸ್ತಿ ನೀವು ಏನಾದ್ರೂ ನಿಮ್ಗೆ ಶಿಕ್ಷೆ ಆಯ್ತು ಅನ್ನೋದಾದ್ರೆ ಆದ್ರೆ ಅವರು ಅಂತಲ್ಲಿ MLA ಆಗಕ್ಕೆ ಅವ್ರು ಅರ್ಹರು ಇರಲ್ಲ. ಸೊ ಹಾಗಾಗಿ ಬೈ ಡಿಫಾಲ್ಟ್ ಅವ್ರದ್ದು ಎಲೆಕ್ಷನ್ನೇ ಕ್ಯಾನ್ಸಲ್ ಆಗಿ ಹೋಗ್ಬೇಕು ಅನ್ನೋದಿದೆ. ಬಟ್ ಇದರಲ್ಲಿ ಅದು ಫೈನಲ್ ತೀರ್ಪು ಅಂತ ಇರುತ್ತೆ. ಫೈನಲ್ ತೀರ್ಪು ಆದಾಗ ಇದು ಇಂಪ್ಲಿಮೆಂಟ್ ಆಗುತ್ತೆ. CBI ಕೋರ್ಟ್ ಇದನ್ನ ಫೈನಲ್ ತೀರ್ಪು ಅಂತ ಕರಿಗಳ್ತಾರೋ, ಇಲ್ಲದ್ರೆ ಅವ್ರು ಅಪೀಲಿಗೆ ಆಪ್ಷನ್ ಕೊಡ್ತಾರೋ. ಒಂದೊಂದ್ಸತಿ ಇಲ್ಲ, ಇದನ್ನ ನೀವು ಅಪೀಲ್ ಮಾಡಕ್ಕಾಗಲ್ಲ, ಅನ್ಲೆಸ್ ಅಂಟಿಲ್ ಪ್ರೂವ್ಡ್ ಇಟ್ ಕ್ಯಾನ್ ನಾಟ್ ಬಿ ಟೇಕನ್ ಬ್ಯಾಕ್ ಅನ್ನೋದಿರುತ್ತೆ. ಆ ತೀರ್ಪುಗಳನ್ನ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ಹಾಗಾಗಿ ಐ ಶುಡ್ ನಾಟ್ ಕಮೆಂಟ್ ಆನ್ ದಟ್. ಬಟ್ ಇಫ್ ಹಿ ಇಸ್ ಅಪರಾಧಿ, ಹಿ ಇಸ್ ನಾಟ್ ಎಂಟೈಟಲ್ಡ್. ಬಟ್ ನಾನು ಈ ಬಿಯಾಂಡ್ ಏನು ಯೋಚನೆ ಮಾಡ್ತೀನಿ ಅಂದ್ರೆ ಸರ್, ನನ್ನ ಮೇಲೆ ಇಂಥ ಆರೋಪ ಬಂದಿದೆ ಅಂದಾಗ ನೋಡಿ, ಅಲ್ಲಿ ಹಿಂದೆ ಎಲ್ಲ ಒಂದು ಸಣ್ಣ ಆರೋಪಕ್ಕೆ ರಾಜೀನಾಮೆ ಕೊಟ್ಟಿರುವಂಥ ಇತಿಹಾಸ ಇದ್ದಾಗ ಇನ್ನೂ ತನ್ನಂತ ಪ್ರೂವ್ ಮಾಡ್ಕೊಂತೀನಿ ಅಂತ ಹೈಯರ್ ಕೋರ್ಟಿಗೆ ಹೋಗೋ ಆ ಧೋರಣೆ ಬಗ್ಗೆ ಏನು ಹೇಳ್ತೀರಿ? ಅದೇ ಅಂದ್ರೆ ಇದು ಏನಾಗಿರುತ್ತೆ ಮೇಡಮ್, ಇವರು ಮೊದಲಿಂದ ಇವರ ಸಾಮ್ರಾಜ್ಯ, ಇವ್ರ ಬಿಸ್ನೆಸ್ ಸಾಮ್ರಾಜ್ಯ ಏನಿದೆ, ಇದು ಅಪರಾಧದ ಸಾಮ್ರಾಜ್ಯನೇ. ಇದು ಯಾವುದು ಸದುಪಯೋಗ ಮಾಡ್ಕೊಂಡು ಮಾಡಿರೋದಲ್ಲ. ಸೊ ಹಾಗಾಗಿ ಅವ್ರು ಎಷ್ಟೋ ಬಾರಿ ಈಗ ಚಿಕ್ಕ ಒಂದೊಂದು ಅದ ಹಾಗೆ ಬರೆದು ಕೊಟ್ಬಿಡು, ಆ ರೆವಿನ್ಯೂ ಆಫೀಸರ್ಗೆ ಫೋನ್ ಮಾಡಿ ಉಗುದು ಅವ್ನ ಕಡೆ ಏನೇನೋ ರಿಪೋರ್ಟ್ ಹಾಕ್ಸ್ಕೊಂಡು ಪಾಸ್ ಮಾಡಿಸ್ಕೊಂಡು, ಇಂಥ ಸುಮಾರಿದೆ ಇವ್ರದ್ದು. ಒಂದಲ್ಲ, ಅದೇನಾಗಿರುತ್ತೆ, ಇದರಲ್ಲೂ ನನಗೆ ಯಾರೂ ಹಿಡಿಲಿಲ್ಲ, ಅದರಲ್ಲೂ ನನಗೆ ಹಿಡಿಲಿಲ್ಲ, ಕಾಂಗ್ರೆಸ್ ರೆಜಿಮ್ ಬಂದರೂ ಹಿಡಿಲಿಲ್ಲ, BJP ಅವರಂತೂ ನಾನು ಪೂಜಿಸ್ತಾರೆ ಅನ್ನುವಂಥ ಒಂದು ಗಮಿಂಡಿ ಬಂದ್ಬಿಟ್ಟು, ಆಮೇಲೆ ಪ್ಲಸ್ ಈಗಲೂ ಅವ್ರು ನೋಡಿ ಎಷ್ಟು ಪ್ರಭಾವಶೀಲರು ಇದ್ದಾರೆ. ಈಗಲೂ ಅವ್ರ ಬ್ರದರ್ಸ್ ಆಗಲಿ, ಇವ್ರ ರಿಲೇಷನ್ಸ್ ಆಗಲಿ, ಅವ್ರ ಆಮೇಲೆ ಈಗ ಇಂಥದನ್ನ ಇಟ್ಕೊಂಡ್ಬಿಟ್ಟು, ಈಗ ನಾನೊಂದು ತಪ್ಪು ಮಾಡ್ಬಿಟ್ಟು ಹೋದ್ರೆ ನನ್ನ ಹೆಂಡತಿ ನನಗೆ ಹಾಕೊಂಡು ಉಗುದು ಬಿಡ್ತಾರೆ. ಇಷ್ಟೆಲ್ಲ ಮಾಡಾದ್ಮೇಲೆ ನೋಟಿಸ್ ಕೊಟ್ಟಿದ್ರು ಸರ್. ಎಲ್ಲ ಮೇಡಮ್, ಇಂಥವು 100 ಪ್ರಕರಣಗಳಾಗಿದೆ. ಆದ್ರೆ ಅವ್ರಿಗೆ ಏನಂತಂದ್ರೆ ಅದನ್ನಿಂದ ನಾವು ಬಿಡಿಸ್ಕೊಂಡು ಬರ್ತೀವಿ, ಹಣಬಲ ತೋಳುಬಲ ವರ್ಕ್ ಆಗತ್ತೆ ಅನ್ನುವಂತ ಒಂದು ಭ್ರಮೆ ಅನ್ನೋದಕ್ಕಿಂತ ಅದೊಂದು ಎಕ್ಸ್ಪೀರಿಯನ್ಸ್. ಅದು ಭ್ರಮೆ ಅಲ್ಲ, ಅದು ಸತ್ಯಾಂಶ ಅಲ್ವಾ ಮೇಡಮ್. ಯಾಕಂದ್ರೆ ಅದರಿಂದ ಅವ್ರು ಇಷ್ಟು ದಿವಸ ಎಸ್ಕೇಪ್ ಹಾಕೊಂಡು ಬರ್ಲಿಲ್ವೇ, ಈಗ ಇಷ್ಟೆಲ್ಲ ಇದ್ದು ಬಿಟ್ರು ಹೋಗ್ಬಿಟ್ಟು ಗೆದ್ಕೊಂಡ್ ಬರ್ಲಿಲ್ವೇ, ಅದನ್ನ ನಾವು ಏನಾದ್ರೂ ಮಾಡ್ಬೋದು. ಈಗ ನಮ್ಮಲ್ಲಿ ಒಬ್ರು ಏನಾದ್ರೂ ಒಂದು ಜೈಲಿಗೆ ಹೋಗಿ ಬಂದ್ರೆ ನನ್ನ ಮಗಳಿಗೆ ನಾನು ಮದುವೆ ಮಾಡ್ಸಕ್ ಆಗತ್ತೋ ಇಲ್ವೋ ಅನ್ನೋ ಭಯ ಇರುತ್ತೆ ಎಲ್ಲ. ಇವ್ರೇನಲ್ಲ, ವಿಜೃಂಭಣೆಯಿಂದ ಮಾಡಿದ್ರು. ಹೆಣ್ಣು ಕೊಡೋರು, ಕೊಡೋರು ಕೂಡ ನಾನ್ ಕೊಡ್ತೀನಿ ಅಂತ ಬಂದ್ರು. ಅಂದ್ರೆ ಇವತ್ತು ನಮ್ಮ ಸಮಾಜ ಎಲ್ಲಿದೆ ಅನ್ನೋದು ನಾವು ತಿಳ್ಕೋಬೇಕು. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಒಂದ್ ಸ್ವಲ್ಪ ಆದ್ರೂ ಇದೆಯಾ ಅನ್ನೋದು ತಿಳ್ಕೋಬೇಕು. ಸರ್, ಹಿಂದೆ ಇನ್ನೊಂದು ಕ್ಲಾರಿಫೈ ಮಾಡ್ಕೊಂಡ್ಬಿಡ್ತೀನಿ. ಸತೀಶ್ ಸೈಲ್ ಅವ್ರ ಪ್ರಕರಣದಲ್ಲೂ ಕೂಡ ಶಿಕ್ಷೆಯ ಅವಧಿ ಜಾಸ್ತಿ ಆದಾಗ ಅವ್ರು ಇಮಿಡಿಯೇಟ್ ಕೋರ್ಟ್ ಮೊರೆ ಹೋಗ್ತಾರೆ, ಅಂದರೆ ಶಿಕ್ಷೆಯ ಅವಧಿಯನ್ನು ಕಮ್ಮಿ ಮಾಡಿ ಅಂತ ಹೇಳಿ. ಸೊ ಇಲ್ಲೂ ಕೂಡ ಅದಿರು ಪ್ರಕರಣನೇ ಆಗಿರೋದ್ರಿಂದಾಗಿ ಶಿಕ್ಷಾ ಅವಧಿ ಕಮ್ಮಿ ಮಾಡಿದ್ರೆ ಶಾಸಕ ಸ್ಥಾನವನ್ನು ಹೆಂಗಾದ್ರೂ ಉಳಿಸ್ಕೋಬಹುದು ಅನ್ನುವಂತ ನನಗೆ ಹಾಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಹಿ ಈಸ್ ಇನ್ ಟು ಮಲ್ಟಿಪಲ್ ಅದರ್ ಥಿಂಗ್ಸ್. ಒಂದು, ಎರಡನೇದು, ಇದು ತನಿಖಾ ವರದಿ ಮೇಲೆ ಬಂದಿರುವಂಥದ್ದು. ಇಟ್ ಇಸ್ ಫುಲ್ಲಿ ಇದನ್ನ ಹುಡುಕಿ ತೆಗೆದು ಮಾಡಿರೋದು. ಈಗ ಏನು ಕೊಟ್ಟಿದ್ದಾರೆ ಅದು ಕಡಿಮೆ ಇದೆ, ಇನ್ನೊಂದಿಷ್ಟು ಜನರು ಬಿಟ್ಟವರು ಕೂಡ ಇದರಲ್ಲಿ ಅಪರಾಧಿ ಇದ್ದಾರೆ. ಸುಮ್ಮನೆ ಅವ್ರಿಗೆ ಏನೋ ಒಂದು ಎಕ್ಸ್ಕ್ಯೂಸ್ ಅನ್ನೋದು ಕೊಡಬೇಕು ಅನ್ನೋಂಥ ಮಾನವೀಯ ಹೃದಯದಿಂದ ಬಿಟ್ಟಿರ್ಬೋದೇ ಹೊರತು ತುಂಬಾ ಸೀರಿಯಸ್ ಆಗಿ ಒಂದು ಚಿಕ್ಕ ಪ್ರಕರಣದಲ್ಲಿ ಒಂದು ಆರ್ಡಿನರಿ ಪರ್ಸನ್ಸ್ಗೆ ಹೇಗೆ ಹುಡುಕ್ತಾರೋ ಹಾಗೆ ಹುಡುಕಿದ್ರೆ ಅಲ್ಲಿ ಮೈನಿಂಗ್ ಜಿಯೋಲಾಜಿಕಲ್ ಅಂಡ್ ಮೈನಿಂಗ್ ಹೆಡ್ನ ಇವರು ವಿದೌಟ್ ಪನಿಷ್ಮೆಂಟ್ ಬಿಟ್ಟಿದ್ದಾರೆ. ಅದು ಇವತ್ತಿನವರೆಗೂ ನನಗೆ ಅರ್ಥ ಆಗಿಲ್ಲ ಯಾವ ರೀತಿಯಿಂದ ಬಿಟ್ಟಿದ್ದಾರೆ ಅಂತ. ಹಾಗಾಗಿ ಆ ಒಂದು ಎಸ್ಕೇಪಿಸಮ್ ಕೊಡಬಾರ್ದು ಒಂದು. ಎರಡನೇದು, ನೀವು ಹೇಳಿದಾಗೆ ಮಾರಲಿ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಟ್ ಲೀಸ್ಟ್ ನೌ
ಜನರು ಅರ್ಥ ಮಾಡ್ಕೋಬೇಕು, ಪೊಲಿಟಿಷಿಯನ್ಸು ಅರ್ಥ ಮಾಡ್ಕೋಬೇಕು, ಪೊಲಿಟಿಕಲ್ ಪಾರ್ಟೀಸ್ ಅಂತೂ ತುಂಬಾ ಎಚ್ಚರವಾಗಿರ್ಬೇಕು. ಇವತ್ತಿಗೆ ಯಾರು ಬೇಕಾದವ್ರನ್ನ ಕೊಡೋ ಅಂಥದ್ದು, ಯಾರು ಬೇಕಾದವ್ರಿಗೆ ಮಾಡೋ ಅಂಥದ್ದು, ಯಾರು ಬೇಕಾದವ್ರನ್ನ ಪಕ್ಷದಲ್ಲಿ ತಗೊಳ್ಳೋ ಅಂಥದ್ದು, ಯಾರು ಬೇಕಾದವ್ರನ್ನ ನಮ್ಮ ಜೊತೆಗಿಲ್ಲ ಅಂತ ಹೇಳುವಂಥದ್ದು, ಇದು ಎಂಥ ಕ್ಷುಲ್ಲಕ ಕೆಲಸ. ಒಂದು ನೀವು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದಂಥ ಬಿಜೆಪಿಯವರು ಇವ್ರನ್ನ ತಗೊಳ್ತಾರೆ ಅಂತಂದಾಗ ಬಹಳ ಬೇಸರ ಆಗುತ್ತೆ. ಬಿಜೆಪಿಗೆ ಇದು ಎಷ್ಟರ ಮಟ್ಟಿಗೆ ಬ್ಯಾಕ್ ಸ್ಟೆಪ್ ಅಂತೀರಿ? ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ ಥಿಂಗ್. ಬಿಕಾಸ್ ಒಂದು ಹಿಂದುತ್ವದಲ್ಲಿ ದೇವಸ್ಥಾನನೇ ಕೊಡುಬಿಟ್ಟು ಬಂದಂತ ವ್ಯಕ್ತಿ ಅಂತವನ್ನ ತಗೊಂಡಿದ್ದೀರಾ. ಇವಾಗ ಬಜರಂಗ್ ದಲ್ ಅವರು ಹಿಂಗೆ ಮೀಸೆ ಬಿಟ್ಕೊಂಡು ಹಿಂಗೆ ಮಾಡ್ಕೊಂಡು ಬರ್ತಾರಲ್ಲ, VHP ಅವ್ರು ಬರ್ತಾರಲ್ಲ, ಅದು ಕಾಣಿಸ್ತಾ ಇಲ್ವಾ? ಇವಾಗ ಅವನ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತೀರಾ. ಇವಾಗ ಅವ್ರನ್ನ ತಗೊಂಡಿರುವಂತ ಮೋದಿ ಮತ್ತೆ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡ್ತೀರಾ. ಇನ್ನೊಂದು ನೋಡಿ, ಇವಾಗ ಬಿಜೆಪಿಯ ಅಶೋಕ್ ಅವರ ವಿರುದ್ಧನೇ ಮುನಿರತ್ನ ಏನೋ ಇಂಜೆಕ್ಷನ್ ಕೊಡಕ್ ಹೋಗಿದ್ನಂತೆ ಅಂತ ಒಂದು ಕೇಸ್. ಅದು ಏನೋ ವಿಷಭರಿತ ಒಂದು ಇಂಜೆಕ್ಷನ್ ಅನ್ನ ಗೊತ್ತಿದೆ, ಬಟ್ ಅದ್ರ ಒಳಗೆ ಹೋಗಕ್ಕೆ ಗಲೀಜು. ಅಂದ್ರೆ ಈವನ್ ಟು ಡಿಸ್ಕಸ್ ನಮಗೆ ಮುಜುಗರ ಆಗತ್ತೆ ರೀ. ನಮ್ಮ ಕರ್ನಾಟಕದ ಬೇರೆ ಎಲ್ಲರಿಗೂ ಗೊತ್ತಾಗತ್ತೆ, ವಿಶ್ವದಲ್ಲಿ ಗೊತ್ತಾಗತ್ತೆ ಅನ್ನುವಂತ ಅಸಹ್ಯ ಅವನ ಮೇಲೆ ಒಂದಿಷ್ಟು ಕಾರ್ಪೊರೇಟರ್ಸ್ಗೆ ಕಿರುಕುಳ ಕೊಟ್ಟದ್ದು ಗೊತ್ತಿದೆ. ಅದನ್ನ ಚಿಕ್ಕಮಂಗ್ಳೂರು ಭಾಷಣದಲ್ಲಿ ಮೋದಿ ಅವರೇ ದೊಡ್ಡದಾಗಿ ಹೇಳ್ತಾರೆ. ಅಂಥವನಿಗೆ ಹೋಗ್ಬಿಟ್ಟು ಮತ್ತೆ ಇದನ್ನ ಕೊಟ್ಟಿದ್ದಾರೆ, ಏನೋ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಾರೆ. ಇವತ್ತು VHP ಅವರು, ಬಜರಂಗ್ ದಲ್ ಅವರು ಹಿಂದುತ್ವದಲ್ಲಿ ಇದನ್ನ ಒಪ್ಕೊಳ್ಳೋಕೆ ಕೊಟ್ಟಿದ್ದಾರಾ? ನಿಜವಾಗ್ಲೂ ಹಿಂದೂವಾದಿಗಳಲ್ವಾ ನೀವು? ಪ್ರತಿಭಟನೆ ಮಾಡಿ, ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡಿ. ಅವ್ರು ಇದ್ದಾಗ ತಾನೇ ಕೊಟ್ಟಿರೋದು, ಅವರೇ ಬಿಜೆಪಿ ಮುಖಂಡರಾಗಿರುವಾಗ ಅಲ್ವಾ? ಸೊ ಇವತ್ತಿಗೆ ಮೋದಿ ಅವ್ರಿಗೂ ಚೀಮಾರಿ ಹಾಕ್ರಿ. ನೀವು ಹಿಂದುತ್ವವಾದಿ ಅಲ್ವಾ? ನೀವು ಹಿಂದುತ್ವವಾದಿ ಅಂದ ಮೇಲೆ ಅದಕ್ಕೆ ಯು ಹ್ಯಾವ್ ಟು ಬಿ ಟ್ರೂ ಟು ವಾಟ್ ಯು ಟೆಲ್. ನಾವು ಹೇಳಿದ್ದಕ್ಕೆ ಸತ್ಯವಾಗಿರೋದು ಬೇಕಾಗಿಲ್ಲ. ನೀವೇನ್ ಟಾಮ್ ಹೊಡ್ಕೊಂಡ್ ಬರ್ತೀರಾ ಅದಕ್ಕೆ ಸತ್ಯವಾಗಿರ್ಬೇಕು. ನಾನು ಕೂಡ ಹಿಂದುತ್ವವಾದಿ, ತಪ್ಪಲ್ಲ. ಬಟ್ ದ ವೇ ವಿ ಥಿಂಕ್ ಇಸ್ ಕ್ವೈಟ್ ಡಿಫ್ರೆಂಟ್ ದೆನ್ ವಾಟ್ ದೀಸ್ ಪೀಪಲ್ ಆರ್ ಥಿಂಕಿಂಗ್. ಹೀಗಿರಬಾರ್ದು. ನಮ್ಮ ನಿಜವಾದ ಹಿಂದುತ್ವವನ್ನ ಹಿರಿಮೆ ಗೆರಿಮೆ ಉಳಿಸ್ಬೇಕು ಅಂದ್ರೆ ಜನಾರ್ದನ್ ರೆಡ್ಡಿ ಜೊತೆಗೆ ಕೈ ಜೋಡಿಸ್ಕೊಂಡಿದ್ದು ಸರಿಯಾ ಅನ್ನೋದು ಪ್ರಶ್ನೆ ಕೇಳ್ಕೊಂಡು ಅವ್ರ ಮನೆವಾರಿಕೆ ಮಾಡ್ಕೋಬೇಕು. ರಾಜಕೀಯ ಭವಿಷ್ಯ ಹಂಗಂದ್ರೆ ಜನಾರ್ದನ್ ರೆಡ್ಡಿ ಅವ್ರದ್ದು ಮುಗ್ದೆ ಹೋಯ್ತಾ? ನೋಡಿ, ಪರಿಸ್ಥಿತಿ ಬದಲಾದ್ರೆ ಬರೇ ಜನಾರ್ದನ್ ರೆಡ್ಡಿ ಅವರೇನು, ಅರ್ಧ ಬಿಜೆಪಿ ಅವ್ರದ್ದು ಪರಿಸ್ಥಿತಿ ಹೊರಟೋಗ್ಬಿಡ್ಬೋದು. ಅದ್ರಲ್ಲಿ ಏನು ಡೌಟೇ ಇಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ವಾ? ಯಾಕಂದ್ರೆ ಆದರೆ ನಮ್ಮ ಜನರು ಇವಾಗ ಒಬ್ಬೊಂದು ಆ ಮೇಟಿ ಅನ್ನೋ ಒಂದು CD ಆಗಿತ್ತು, ಕಾಂಗ್ರೆಸ್ ಅಲ್ಲಿದ್ದವರು ಅನ್ಸುತ್ತೆ. ಅಂಥವ್ರಿಗೆ ಮತ್ತೆ ವೋಟ್ ಮಾಡ್ತೀರಾ? ಅಂಥವ್ರನ್ನ ಇಟ್ಕೊಂಡಿರ್ತೀರಾ? ಈ ಬಿಜೆಪಿಯಲ್ಲಿ ಎಷ್ಟೋ ಜನರದ್ದು CD ಆಗಿದೆ, ಅಂಥವ್ರನ್ನ ಮತ್ತೆ ಗೆಲ್ಸ್ಕೊಂಡ್ ಬರ್ತೀರಾ? ಯಾವ ರೀತಿಯ ನಮಗೆ ಒಂದು ಆತ್ಮಾವಲೋಕ ಮತ್ತೆ ಒಳಗಡೆ ಒಂದು ಕಾನ್ಶಿಯಸ್ನೆಸ್ ಅನ್ನೋದು ಇರ್ಬೇಕ್ರಿ. ಅದ್ರ ಪ್ರಕಾರ ನಾವು ಜೀವನ ಮಾಡಬೇಕು. ಅದು ಮೊದಲು ಬೇಸಿಕ್ ಆಫ್ ಆಲ್ ಅವರ್ ಹ್ಯುಮ್ಯಾನಿಟೀಸ್. ಅದನ್ನ ಬಿಟ್ಬಿಟ್ಟು ನಾವು ಏನ್ ಮಾಡ್ತಾ ಇದೀವಿ, ಇದು ಒಂದು ತಪ್ಪು ದಾರಿಯಲ್ಲಿ ನಾವು ನಮ್ಮ ಸಮಾಜವನ್ನ, ನಮ್ಮ ಮಕ್ಕಳನ್ನ, ನಮ್ಮ ಮುಂದಿನ ಪೀಳಿಗೆಯನ್ನ ತಗೊಂಡೋಗ್ತಾ ಇದೀವಿ. ಆಮೇಲೆ ಮೋಸ್ಟ್ಲಿ ಜನರಂಗ್ ಇರೋದಕ್ಕೇನೆ ನಮ್ಮ ಇಂಥ ಲೀಡರ್ಸ್ ನಮ್ಗೆ ಸಿಗ್ತಾ ಇದಾರೇನೋ ಅನ್ನೋಂತ ಅಲ್ಲ ಅದು. ಬಟ್ ಆದ್ರೂ ಕೂಡ ಅದನ್ನು ಕೂಡ ಪ್ರಶ್ನೆ ಕೇಳ್ಕೋಬೇಕು. ಅದಕ್ಕೆ ವಿ ಹ್ಯಾವ್ ಟು ಇಂಟ್ರೋಸ್ಪೆಕ್ಟ್. ಹಾಗಾಗಿ ಸಮಾಜಕ್ಕೆ ಒಂದು ದಾರಿದೀಪ ತೋರಿಸುವಂತ ಲೀಡರ್ಸ್ ಅನ್ನ ಹುಡುಕೊಳ್ಳಿ. ಆಮೇಲೆ ಇವತ್ತು ಜನಾರ್ದನ ರೆಡ್ಡಿ ಒಬ್ಬರೇ ಅಲ್ಲ, ಯಡಿಯೂರಪ್ಪ ಅಂಡ್ ಟೀಮ್ ಈಸ್ ಆಲ್ಸೋ ಸ್ಕ್ವೇರ್ಡ್ ಆಫ್. ಇದನ್ನ ನೆನ್ಪಿಟ್ಕೋಬೇಕು. ಯಡಿಯೂರಪ್ಪನ ಮಗ ಇವತ್ತೇನು ಬಿಜೆಪಿ ಹೆಡ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಚೀಮಾರಿ. ಇವ್ರ ಕೈ ಹಿಡ್ಕೊಂಡು ತಾನೆ ಇವರೆಲ್ಲ ಆಪರೇಷನ್ ಲೋಟಸ್ ಮಾಡಿರೋದು. ಇವ್ರ ಕೈ ಹಿಡ್ಕೊಂಡು ತಾನೆ ಎಷ್ಟೋ ಬಾರಿ ಇವರು ವಿಧಾನಸೌಧದಲ್ಲಿ ಮೆಜಾರಿಟಿನ ಪ್ರೂವ್ ಪ್ರತಿ 3 ತಿಂಗಳಿಗೆ, ಅದೇ ಹಣೆ ಪ್ರತಿ 6 ತಿಂಗಳಿಗೆ, ಅದು ಒಂದ್ಸತಿ ಪ್ರೂವ್ ಮಾಡಿದ್ಮೇಲೆ 6 ತಿಂಗಳು ಇವ್ರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇರಲ್ಲ. ಪ್ರತಿ 6 ತಿಂಗಳಿಗೆ ಇದೇ ಕೆಲಸ ಮಾಡಿದ್ದಾರೆ. ಅವಾಗ ನಿಮ್ಮ ಬಲಗೈ ಬಂಟ ಯಾರು ಗೊತ್ತಿರಲಿಲ್ವಾ? ಅವ್ರು ಎಲ್ಲಿಂದ ದುಡ್ಡು ತರ್ತಾ ಇದ್ದಾನೆ, ಎಡಬಲ ಕೂರಿಸ್ಕೊಂಡಿದ್ರು. ಅದೇ ಹೇಳ್ತಾರೆ. ಸೊ ಇಟ್ ಈಸ್ ನಾಟ್ ಓನ್ಲಿ ಸ್ಕ್ವೇರಿಂಗ್ ಇನ್ ಓನ್ಲಿ ಜನಾರ್ದನ್ ರೆಡ್ಡಿ. ಜನಾರ್ದನ್ ರೆಡ್ಡಿನ ಬಳಸ್ಕೊಂಡವ್ರು ಇವತ್ತು ಯಾರು ಬಿಜೆಪಿಯಲ್ಲಿ ಇದ್ದೀರಾ, ಕಾಂಗ್ರೆಸ್ ಅಲ್ಲೂ ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಸಮಾಜಕ್ಕೆ ನೀವು ಲೀಡರ್ಸ್ ಈಗ ನೋಡಿ, ಡೆಮೋಕ್ರಸಿ ಹೇಗಾಗಬೇಕು. ಒಬ್ಬ ರಾವಣ ಹೋಗ್ಬಿಟ್ಟು ರಾಮ ಬರಬೇಕು. ಇವತ್ತಿಗೆ ಒಬ್ಬ ರಾವಣ ಹೋಗ್ಬಿಟ್ಟು ದುರ್ಯೋಧನ ಬರ್ತಾನೆ, ದುರ್ಯೋಧನ ಹೋಗ್ಬಿಟ್ಟು ಕುಂಭಕರ್ಣ ಬರ್ತಾನೆ, ಕುಂಭಕರ್ಣ ಹೋಗ್ಬಿಟ್ಟು ಕಳ್ಳ ಹೋಗ್ಬಿಟ್ಟು ದರೋಡೆಕೋರ ಬರ್ತಾನೆ, ದರೋಡೆಕೋರ ಹೋಗ್ಬಿಟ್ಟು ಇನ್ನೊಂದೇನೋ ದೇಶ ವಿರುದ್ಧ ಮಾತಾಡೋನೆ ಬಂದ್ಬಿಡ್ತಾನೆ. ಹೀಗಾಗಬಾರ್ದು. ಡೆಮೋಕ್ರಸಿಯ ಫಲಿತಾಂಶ ಉಳಿಬೇಕು. ಆಮೇಲೆ ವೇರ್ ಈಸ್ ಅವರ್ ಜುಡಿಷರಿ? ಐ ವಿಲ್ ಕ್ವಶನ್ ಅವರ್ ಜುಡಿಷರಿ ಆಲ್ಸೋ. ದೇ ಹ್ಯಾಡ್ ಟು ಬಿ ಪ್ರೊಆಕ್ಟಿವ್. ಇಂಥ ಕದೀಮರು ಒಂದು ರಾಜಕೀಯ ಶಕ್ತಿ ಜೊತೆ ಕೂಡಿ, ದಿಸ್ ಇಸ್ ಎ ನಕ್ಸಸ್. It is not just a single entity of Janardhan Reddy. Janardhan Reddy is a poster boy of this nexus between politicians across border. ಇಲ್ಲಿ ಮತ್ತೆ ಆಂಧ್ರ, ಅವತ್ತಿನ ಅನ್ಡಿವೈಡೆಡ್ ಆಂಧ್ರ ಪ್ರದೇಶ್ ಮೊದಲು ಅಲ್ಲಿ ಇಲ್ಲಿ ಬಿಜೆಪಿ ಇತ್ತು ಮೇಡಮ್, ಅಲ್ಲಿ ಕಾಂಗ್ರೆಸ್ ಇತ್ತು. ಆದ್ರೂ ಇವರು ಸಾಹೇಬರು ಜನಾರ್ದನ್ ರೆಡ್ಡಿ ಅವರು ಬಿಸ್ನೆಸ್ ಮಾಡಿದ್ದಾರೆ. ಇಲ್ಲ ಸರ್, ಕಾಂಗ್ರೆಸ್ ಅವರು ಇದ್ರು ಮಧ್ಯದಲ್ಲಿ. ಅರ್ಥ ಆಯ್ತಲ್ವಾ? ಅಂದ್ರೆ ಹಿ ಈಸ್ ಅ ಪೋಸ್ಟರ್ ಬಾಯ್ ಆಫ್ ನಕ್ಸಸ್ ಟುಡೇ. ಹಿ ಈಸ್ ಅ ಪೋಸ್ಟರ್ ಬಾಯ್ ಆಫ್ ಅ ನಕ್ಸಸ್ ಬಿಟ್ವೀನ್
ಪಾಲಿಟಿಷಿಯನ್ಸ್ ಆಸ್ ವೆಲ್ ಆಸ್ ಬ್ಯೂರೋಕ್ರಾಟ್ಸ್ Correct. ಆಸ್ ವೆಲ್ ಆಸ್ ಜುಡಿಷರಿ. ನೋಡ್ರಿ ಇವ್ರೆಲ್ಲರೂ ಸಾಥ್ ಕೊಟ್ಟು ಇವ್ರಿಗೆ ಏನಾಯ್ತು, ನಾನು ಉಲ್ಲಂಘನೆ ಮಾಡಿದ್ರೆ ಮಸಲ್ ಪವರ್ ಅಂಡ್ ಮನಿ ಪವರ್ ಇಂದ ಏನ್ ಬೇಕಾದ್ ಮಾಡ್ಬೋದು ಅನ್ಕೊಂಡ್ರು. ನೋಡಿ ಅದು ಅಸತ್ಯ ಅನ್ನೋದು ಇವತ್ತಿಗಾದ್ರೂ ತಿಳ್ಕೊಳ್ಳಿ. ಇವತ್ತಿಗಾದ್ರೂ ಇದನ್ನ ಈ ಒಂದು ಎಕ್ಸಾಂಪಲ್ ನೋಡ್ಕೊಂಡು ಬೇರೆಯವರೆಲ್ಲರೂ ಎಲ್ಲರೂ ನಿಮ್ಮ ಹಣೆ ಬಾರ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಹೆಸರು ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ನಿಮ್ಗೆ ಹಂಗೆ ಹೆಸರು ತಗೊಂಡ್ರು ಸಾಕು ನಾ ಪಾಪ್ಯುಲರ್ ಆದೆ ಅನ್ನೋಂಥ ನಾಚಿಗೇಡಿಗಳ ಇದ್ದೀರಾ. ನೀವು ಮಿನಿಸ್ಟರ್ಸ್ ಆಗಿದ್ದೀರಾ, ಎಕ್ಸ್ ಮಿನಿಸ್ಟರ್ ಆಗಿದ್ದೀರಾ. ಇವತ್ತಿಗಾದ್ರೂ ನಮ್ಮ ಮುಂದಿನ 4-8 ತಲೆಮಾರಿಗೆ ನಾವು ದುಡ್ಡು ಮಾಡಿಟ್ಟಿದ್ದೀನಿ, ಇನ್ಮೇಲಾದ್ರೂ ಚೆನ್ನಾಗಿರೋರನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ. ನಮ್ಮಂತರ ಕರೆದ್ಬಿಟ್ಟು ಒಂದ್ಸತಿ ಮಾತಾಡಿಸಿ ನೋಡೋಣ. ಹಂಗಿರ್ಬೇಕು. ಅದನ್ನ ಬಿಟ್ಬಿಟ್ಟು ಇವತ್ತಿಗೆ ಅವನು SUV ಅಲ್ಲಿ ಏನದು ನಾಯಿ ಚೈನ್ ಟೈಪ್ ಹಾಕೊಂಡು ಬರ್ತಾನೆ, ಹಿಂದೆ 4 ಪುಡಾರಿಗಳನ್ನ ಇಟ್ಕೊಂಡ್ ಬರ್ತಾನೆ, ಒಬ್ಬ MLA ಆಗ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ರೆ ಅವ್ರಿಗೆ ನಾವು ಬೆಲೆ ಕೊಡೋದನ್ನ ನಿಲ್ಲಿಸ್ಬೇಕು. ಏನ್ ಲಾ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಈಗ ನೀವು ಯಾವ ಕ್ಷೇತ್ರದಲ್ಲಿ ಇರ್ತೀರೋ ಆ MLAಗೆ ಮಾತಾಡುವಂತ ಕ್ಷಮತೆ ಆ ವೋಟರ್ಗೆ ಬರ್ಲಿ ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಓಕೆ ಪುಟ್ಟಣ್ಣವ್ರೆ, ರಾಜಕೀಯ ಭವಿಷ್ಯ ಹಾಗಾದರೆ ಜನಾರ್ದನ್ ರೆಡ್ಡಿ ಅವ್ರದ್ದು ಮುಗಿದೋಯ್ತು ಅಂತ ಅಂದ್ಕೊಳ್ಬೋದಾ? ಯಾಕಂದರೆ ಆ ಯಪ್ಪ ಹೆಂಗೆ ಅಂದರೆ ಫಿನಿಕ್ಸ್ ಥರ ಎಲ್ಲೇ ಮುಳುಗೋಗಿದ್ರು ಎದ್ದು ಬರುವಂತಹ ಒಂದು ಛಾತಿ ಅವ್ರಿಗಿರೋದ್ರಿಂದಾಗಿ ಈ ಪ್ರಶ್ನೆ. ಜೊತೆಗೆ ಅರವಿಂದ್ ಅವ್ರು ಹೇಳ್ದಂಗೆ ತಗೊಳ್ಳೋರಿರೋರ್ಗೂ ಕೊಡೋರು ಇದ್ದೇ ಇರ್ತಾರೆ. ಖಂಡಿತ ಮೇಡಮ್. ಅವ್ರ ಕತೆ ಜನಾರ್ದನ್ ರೆಡ್ಡಿ ಅವ್ರ ಕತೆ ಮುಗಿಸ್ಲೇಬೇಕು ಅನ್ನೋದಾದರೆ 7 ವರ್ಷ ಪನಿಷ್ಮೆಂಟ್ ಅಲ್ಲ, 20 ವರ್ಷ ಹಾಕಬೇಕು. 20 ವರ್ಷ ಹಾಕಿದ್ರೆ ಮುಂದೆ ಬರ್ತಕ್ಕಂಥ MLAಗಳು ಎಚ್ಚೆತ್ಕೊಳ್ತಾರೆ, ನಾವು ಮಾಡ್ತಿರೋದು ತಪ್ಪಾಗತ್ತೆ, ಜನಕ್ಕೋಸ್ಕರ ಬಂದಿರೋದು, ನಾವು ಜನಗಳು ನಮ್ಮನ್ನ ಓಟಾಗಿ ಗೆಲ್ಸಿರೋದು, ಅವ್ರ ಪರವಾಗಿ ನಾವು ಕೆಲಸ ಮಾಡಬೇಕು ಅನ್ನೋದು ಬರುತ್ತೆ. ಎಲ್ಲಿವರೆಗೂ ಅಲ್ಲಿ ಬರಲ್ವೋ ಜನಾರ್ದನ್ ರೆಡ್ಡಿ ಇವತ್ತೇನು 7 ವರ್ಷ ಅಂತ ಇದ್ದೀರಾ, 3 ವರ್ಷಕ್ಕೆ ಈಚೆ ಬಂದರೂ ಆಶ್ಚರ್ಯ ಪಡೋವಂಥ ಅವಶ್ಯಕತೆ ಇದ್ದೇ ಇರುತ್ತೆ ಮೇಡಮ್. ಆಮೇಲೆ ಜನ ಇವತ್ತು ನಮ್ಮ ಇವ್ರು ಹೇಳ್ದಾಗೆ ಇವತ್ತು ಪರಿವರ್ತನೆ ಆಗಬೇಕು. ಯಾಕಂದರೆ ಇವತ್ತಿನ ದಿನ ಶಾಸಕರುಗಳು ಇವತ್ತು ಏನಾಗಿದೆ ಅಂತ ಕಾಂಗ್ರೆಸ್ಸಲ್ಲಾಗ್ಬೋದು, BJPಲಾಗ್ಬೋದು, JDSಲ್ಲಾಗ್ಬೋದು, ಇದೇ ಯೋಗೇಶ್ವರ್ ಅವರು BJPನಲ್ಲಿದ್ದಾಗ ಇದೇ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ಕರ್ಕೊಂಬಂದು ಟಿಕೆಟ್ ಕೊಟ್ಟರು. ಯಾಕೆ ತುಂಬ ಬೇರೆ ಜನ ಅಲ್ಲೇ ತುಂಬ ಕಾರ್ಯಕರ್ತರು ಇದ್ರಲ್ಲ, ಅವ್ರನ್ನ ನಿಲ್ಲಿಸಿ ಗೆಲ್ಲಿಸ್ಬೋದಿತ್ತಲ್ಲ. ಎಲ್ಲೋಯ್ತು ಇವ್ರಿಗೆ ಗಮನ ಅವತ್ತಿನ ದಿನ? ಯೋಗೀಶ್ ಕಾಲ್ ಯಾಕೆ ಹಿಡಿಬೇಕಿತ್ತು? ಇವರು ಹಿಡಿಬಾರ್ದಿತ್ತು. ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಬೇಕಿತ್ತು. ಅವರು ಕೊಟ್ಬಿಟ್ಟು ಜನ ಇವ್ರು ಹೇಳ್ದಂಗೆ ಇವತ್ತಿನ ದಿನ ಒಬ್ಬ ಶಾಸಕನಿಗೆ ಆಯ್ಕೆ ಮಾಡಾದ್ಮೇಲೆ ಅವ್ನು ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಕೇಳಬೇಕು ಅವನಿಗೆ ಎಲ್ಲಿಂದ. ಇವತ್ತು 5 ಕೋಟಿ ಎಲೆಕ್ಷನ್ ಟೈಮಲ್ಲಿ ಅವನು ಅನೌನ್ಸ್ಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ 100 ಕೋಟಿ ಬಂದಿರುತ್ತೆ. ಏನು ಕೆಲಸ ಮಾಡ್ತಿದ್ದಪ್ಪ ಅಂತ ಜನ ಅವ್ನು ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಕೇಳೋಂಥ ಪರಿಸ್ಥಿತಿ ಬಂತು ಅಂದರೆ ಮಾತ್ರ ನಮ್ಮ ರಾಜ್ಯ, ನಮ್ಮ ದೇಶ ತುಂಬ ಅಭಿವೃದ್ಧಿ ಹೊಂದತ್ತೆ. ರಾಮರಾಜ್ಯ ಆಗೋದ್ರಲ್ಲಿ 2 ಮಾತು ಇಲ್ವೇ ಇಲ್ಲ ಮೇಡಮ್. ರೈಟ್. ಒಂದೇ ಒಂದು ಸಣ್ಣ ಪಾಯಿಂಟ್ ನಾನು ಮಿಸ್ ಮಾಡಿಬಿಟ್ಟಿದ್ದೆ, ಅದನ್ನ ಹೇಳದೆ ಹೋದ್ರೆ ತಪ್ಪಾಗುತ್ತೆ. ಇದ್ರ ಮಧ್ಯದಲ್ಲಿ ಒಂದು ಕಮಿಟಿ ಮಾಡ್ತಾರೆ, ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಸರ್ಕಾರ ಇರುವಾಗ ಉಗ್ರಪ್ಪ ಅವರಿಗೆ ಅದರದ್ದು ಇನ್ಚಾರ್ಜ್ ಕೊಡ್ತಾರೆ. ಅವರು ಕೊಟ್ಟಿರೋ ರಿಪೋರ್ಟು ಕೂಡ ಇದರಲ್ಲಿ ಒಂದು ಬಹುಮುಖ್ಯ ಪಾತ್ರ ವಹಿಸಿದೆ. ಹೇಗೆ ನಾವು SR ಹಿರೇಮಠರಿಗೆ ನಾನು ಇವತ್ತು ನಮನ ಸಲ್ಲಿಸ್ತಾ ಇದ್ದೀನಿ, ಇವತ್ತು ಅವ್ರನ್ನ ನೆನೆಸ್ಕೋತಾ ಇದ್ದೀನಿ, ಅವರ ಲೀಡರ್ಶಿಪ್ಪಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ ಅನ್ನೋ ಹೆಮ್ಮೆ, ನಾನು ಒಂದು ಶಿಷ್ಯ ಅವ್ರಿಗೆ ಡೈರೆಕ್ಟಾಗಿ ಶಿಷ್ಯನೂ ಅಲ್ಲ ಇರುವಂಥ ಅರ್ಹತೆ ನನಗಿದೆಯೋ ಇಲ್ವೋ ಅಂತ. ಅದೇ ರೀತಿಯಿಂದ ಉಗ್ರಪ್ಪ ಅವರ ಕಮಿಟಿಗೂ ಕೂಡ ನಾವು ಇವತ್ತು ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಯಾಕಂದರೆ ಸಮ್ವೇರ್ ಯಾರ್ಯಾರು ಕೆಲಸ ಮಾಡಿರ್ತಾರೆ ನಾವು ಅವರಿಗೆ ಒಂದು ನೆನೆಸ್ಕೊಂಡ್ರೆ ಇಟ್ ಗಿವ್ಸ್ ದೆಮ್ ದಟ್ ರಿಪ್ರಮೈಂಡ್, ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಅದೇನೇ ಹಾದಿಲ್ ಹೋಗೋರ್ಗಾರು. ಹಾಗಾದ್ರೆ ಈ ಒಂದು ಸಭೆ ಅಂದ್ರೆ ಈ ಒಂದು ಚರ್ಚೆ ಮುಗಿಯೋಕ್ಕಿಂತ ಮೊದಲು ಅವ್ರ ಹೆಸರು ತಗೊಳ್ಳದೆ ಇದ್ರೆ ತಪ್ಪಾಗಿರೋದು. ಹಾಗಾಗಿ ಉಗ್ರಪ್ಪ ಅವ್ರ ಜೊತೆಗೆ ನಾನು ಪ್ಯಾನಲಿಸ್ಟ್ ಆಗ್ಬಿಟ್ಟು 16 ವರ್ಷ ಮುಂಚೆಯಿಂದನೂ ಐ ಹ್ಯಾವ್ ಬೀನ್ ಅ ಪ್ಯಾನಲಿಸ್ಟ್ ವಿತ್ ಹಿಮ್, ಐ ಹ್ಯಾವ್ ಸೀನ್ ಹಿಮ್, ಐ ಹ್ಯಾವ್ ಸ್ಪೋಕನ್ ಟು ಹಿಮ್, ನೇರ ಮಾತಾಡಿದ್ದೀನಿ. ಅವರು ಎಷ್ಟೋ ನಮಗೆ ಅವ್ರಿಗೆ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಅವರು ಅವತ್ತು ಕೊಟ್ಟಿರೋ ರಿಪೋರ್ಟ್ ಇದೆಯಲ್ಲ, ಹಿ ಹ್ಯಾಸ್ ವರ್ಕ್ ಮೆಟಿಕ್ಯುಲಸ್ಲಿ ಆ್ಯಂಡ್ ದಟ್ ಹ್ಯಾಸ್ ಆಲ್ಸೋ ಏಡೆಡ್ ಇನ್ ಸಮ್ ವೇ, ಇಟ್ ಹ್ಯಾಸ್ ಏಡೆಡ್ ಇನ್ ಬ್ರಿಂಗಿಂಗ್ ಜಸ್ಟಿಸ್ ಟು ದ ಕಲ್ಪ್ರಿಟ್ಸ್ ಟುಡೇ. ಸೊ ವಿ ಹ್ಯಾವ್ ಟು ಥ್ಯಾಂಕ್ ಹಿಮ್ ಆಲ್ಸೋ ಆ್ಯಂಡ್ ದ ಕಾಂಗ್ರೆಸ್ ಗೌರ್ಮೆಂಟ್ ಅಟ್ ದಟ್ ಟೈಮ್. ಥ್ಯಾಂಕ್ ಯು. CBI ಮತ್ತು ED ಅಂದಾಗ ಅದರಲ್ಲಿ ಪ್ರತಿಪಕ್ಷದ ಹಲವು ನಾಯಕರು ನಲುಗ್ ಹೋಗಿದ್ದಾರೆ. ಅಂಥ ಕೇಸ್ಗಳಿಗೆ ಸಾಕ್ಷಿಯನ್ನು ಒದಗಿಸೋದ್ರಲ್ಲಿ ED ಅಥವಾ CBI ವಿಫಲ ಆಗ್ಬೋದು. ಯಾಕಂದರೆ ಸೂಕ್ತ ಸಾಕ್ಷ್ಯಾಧಾರಗಳಿದ್ರೆ ಅವ್ರು ಕಲ್ಪ್ರಿಟ್ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತೆ. ನ್ಯಾಯಾಲಯಕ್ಕೆ ಆ ಪ್ರಕರಣಗಳು ಹೋದಾಗ ನ್ಯಾಯ ಸಿಗುತ್ತೆ ಅಂತ ವಿಶ್ವಾಸ ಇಟ್ಕೋಬೋದಾ? ಒಂದು ಪಾಯಿಂಟ್. ಎರಡನೇದಾಗಿ BJP ಅಂದಾಗ ತನ್ನ ಪ್ರಾಬಲ್ಯವನ್ನು ತೋರಿಸ್ತಾ ಇದೆ. ಹಂತವಾಗಿ ಮೂಡ, ವಾಲ್ಮೀಕಿ, ಅಬಕಾರಿ ಅಂತ ಹೇಳಿ ಪ್ರತಿಭಟನೆಗಳ ಮೂಲಕ ನಿಮ್ಮನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದೆ. ಈಗ ಮೂಡ ತೊಗೊಂಡ್ರು ಕೂಡ ಕೋರ್ಟಲ್ಲಿದೆ ಕೇಸ್, ನೀವು ನಥಿಂಗ್ ಟು ವರಿ, ನ್ಯಾಯಾಲಯ ನೋಡ್ಕೊಳ್ಳುತ್ತೆ ಅನ್ನುವಂಥ ಸಿಚುವೇಶನ್ನು. ಈಗ ವಾಲ್ಮೀಕಿ ಪ್ರಕರಣ ತೊಗೊಂಡಾಗಲೂ ಕೂಡ ಸಿದ್ದರಾಮಯ್ಯನವರೇ ಡಿಕ್ಲೇರ್ ಮಾಡಿ ಅದೇನೇನಿದೆ ನಾವು ನೋಡ್ತೀವಿ, ವಿಚಾರಿಸ್ತೀವಿ ಅನ್ನೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಫೇಲ್ಯೂಸನ್ನು, ಅಂದರೆ ಪ್ರತಿಭಟನೆಯಲ್ಲೂ ಕೂಡ ಹುರುಳಿಲ್ಲ ಅನ್ನುವಂತಹ ಒಂದು ವಾತಾವರಣ BJP ಪ್ರತಿಭಟನೆಗಳಲ್ಲಿ ಕಾಡ್ತಾ ಇರೋದ್ರಿಂದಾಗಿ ಈ ಪ್ರಕರಣವನ್ನು ಲಿಂಕ್ ಮಾಡಿ ಹೇಳೋದಾದರೆ ಇದು ಎಷ್ಟರ ಮಟ್ಟಿಗೆ ಹಿಂದಕ್ಕೆ ಹಾಕುತ್ತೆ BJPಯನ್ನು ಅಂತ?
BJP ಒಂದು ಆಳೋದಕ್ಕೂ ಯೋಗ್ಯ ಇಲ್ಲದಂಥ ಪಕ್ಷ. ನಾವು ಕಣ್ಣಾರೆ ನೋಡಿದ್ವಿ, ಹಿಂದೆ 3 ಜನ ಮುಖ್ಯಮಂತ್ರಿಗಳಾದರು, ಈ ಬಾರಿ ಆದಾಗ 2 ಜನ ಮುಖ್ಯಮಂತ್ರಿಗಳಾದರು. ವಾಸ್ತವಾಂಶ BJP ಸರ್ವಬಹುಮತದಿಂದ ಒಮ್ಮೆಯೂ ಈ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ. BJP ಅಧಿಕಾರಕ್ಕೆ ಬಂದಿರೋದೇ ಭ್ರಷ್ಟಾಚಾರದ ಮೇಲ್ಗಡೆನೆ, ಆಪರೇಷನ್ ಕಮಲದ ಮೇಲೇನೆ ಅವರು ಅಧಿಕಾರಕ್ಕೆ ಬಂದಿರೋದು. ಭ್ರಷ್ಟಾಚಾರಕ್ಕಿಂತ ಅಸಹ್ಯ ಅಂದ್ರೆ ಈ ಬಾರಿ ಆಪರೇಷನ್ ಆದವರು ಏನು ಬಾಂಬೆಗೋ ಎಲ್ಲೋ ಹೋಗಿದ್ರಲ್ಲ, ಬರ್ತಾ ಒಂದೊಂದು CD ಜೊತೆಗೆ ಸ್ಟೇ ಸರ್ಟಿಫಿಕೇಟ್, ಅಂದ್ರೆ ಅಲ್ಲಿ ಹೆಣ್ಣು ಇತ್ತು, ಹೊನ್ನು ಇತ್ತು. ಈ ವಿಚಾರವನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ವಿರೋಧ ಪಕ್ಷದ ಒಂದು ವಿಚಾರಕ್ಕೆ ಬಂದ್ರೆ ಮೇಡಮ್, ಈಗ ನಾವು ಮಾಡ್ತಾ ಇದೀವಿ ಬೆಲೆ ಏರಿಕೆ ವಿಚಾರದಲ್ಲಿ. ನಮ್ಮ ಏನು ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆಗಿದೆ, ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಕೇಂದ್ರದಿಂದ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ವಿಚಾರವನ್ನ ನಿಮ್ಮ ಮುಂದೆ ಹೇಳ್ತೀವಿ. ಆದ್ರೆ ಕೇಂದ್ರದಿಂದ ಏನು ಅನ್ಯಾಯ ಆಗಿದೆ ಅವರು ಒಂದು ಜನಾಕ್ರೋಶ ಅಂತ ಮಾಡ್ತಾ ಇದ್ದಾರೆ ಮೇಡಮ್. 1000 ಜನ ಸೇರಲ್ಲ ಮೇಡಮ್, ಒಬ್ಬ ರಾಜ್ಯಾಧ್ಯಕ್ಷ ಅಂತೆ. ಕೊನೆ ಪಕ್ಷ ಜನ ಸೇರೋದೋಗ್ಲಿ, ಅವರ ಟೀಮ್ನಲ್ಲಿ ಇರ್ತಕ್ಕಂಥ ಯಾರು ಇವತ್ತು ಯತ್ನಾಳವ್ರು ಇಲ್ಲ ಬಿಡಿ, ರಮೇಶ್ ಜಾರಕಿಹೊಳಿ ಹೋಗಲ್ಲ, ಪ್ರತಾಪ್ ಸಿಂಹ ಹೋಗಲ್ಲ, ಇನ್ನು ಸಿದ್ದೇಶ್ವರ ಅವರು ಹೋಗಲ್ಲ, ಇವ್ರುಗಳೇ ಅವರ ರಾಜ್ಯಾಧ್ಯಕ್ಷರ ಪ್ರತಿಭಟನೆಗೆ ಹೋಗಲ್ಲ. ಇನ್ನು ಕಾರ್ಯಕರ್ತರು ಎಲ್ಲಿ ಬಂದು ಅವ್ರಿಗೆ ಸೇರ್ತಾರೆ. ಇವರು ಆಳಕ್ಕೂ ಲಾಯಕ್ಕಿಲ್ಲ, ವಿರೋಧ ಪಕ್ಷದಲ್ಲಿ ಇರಕ್ಕೂ ಲಾಯಕ್ಕಿಲ್ಲ ಅನ್ನುವಂಥ ವಾಸ್ತವ ಸತ್ಯವನ್ನ ನಾವು ಹೇಳ್ಬೋದು. ಇನ್ನೊಂದು ಮೇಡಮ್, ಒಂದು ಮೊನ್ನೆ ನಡೆದಂಥ ಘಟನೆ ಇಡೀ ರಾಜ್ಯದಲ್ಲಿ ಮಾಧ್ಯಮಗಳಲ್ಲಿ ಬಹಳ ಚರ್ಚೆ ಆಯಿತು. ಒಬ್ಬ ಹಿಂದೂ ಕಾರ್ಯಕರ್ತಂತ, ಉದಾಹರಣೆ ಹಿಂದೂ ಕಾರ್ಯಕರ್ತನ ಹತ್ಯೆ ಅಂತ ಬಂತು. ಆಯ್ತು. ಆ ಹಿಂದೂ ಕಾರ್ಯಕರ್ತನಿಗೆ ರೌಡಿ ಶೀಟರ್ ಓಪನ್ ಮಾಡಿದ್ಯಾರು? ಇದೇ BJP 2020ರಲ್ಲಿ. ಆತ ಕೊಂದಿರೋನು ಒಬ್ಬ ಕಾರ್ತಿಕ್ ಅನ್ನುವಂತ ದಲಿತ ಹುಡುಗನ್ನ. ಅವನು ಯಾವ ಸೀಮೆ ಹಿಂದೂ ಕಾರ್ಯಕರ್ತ? ಒಬ್ಬ ದಲಿತನ್ನ ಕೊಂದಿದನಲ್ಲ, ಅವನ ಮೇಲೆ ಇರ್ತಕ್ಕಂಥ ಕೇಸು ಬಾರಲ್ಲಿ ಹೋಗಿ ಹೊಡೆದಾಡಿರೋ ಕೇಸ್ ಅಲ್ವಾ? ಅವನ ಯಾವ ಸೀಮೆ ಹಿಂದೂ ಕಾರ್ಯಕರ್ತ? ಅಂತರ್ಗೋಗಿ ಇವ್ರು 25 ಲಕ್ಷ ರೂಪಾಯಿ ಪರಿಹಾರ ಅಂತೆ. ನನ್ನ ಸಾವಿನ ಬಗ್ಗೆ ಅನುಕಂಪ ಇದೆ, ಸಾವಿನ ಬಗ್ಗೆ ಆ ತಂದೆ ತಾಯಿಗಳ ಬಗ್ಗೆ ನನಗೆ ಬಹಳ ಗೌರವ ಇದೆ ಮೇಡಮ್. ಅವ್ರ ನೋವನ್ನು ಅರ್ಥ ಆಗ್ತದೆ. ಕೇವಲ OBC ಅವ್ರ ಮಕ್ಕಳು, ಶೂದ್ರರ ಮಕ್ಕಳು ಎಲ್ಲ ಬೀದಿ ಹೆಣ ಹೋಗ್ತಾ ಇದಾರಲ್ಲ, ನಾಯಕರ ಮಕ್ಕಳು ಯಾವತ್ತಾರು ಒಂದಿನ ಹೊಡೆದಾಡಿರೋದು ಅಥವಾ ಅವ್ರು ಹೆಣ ಆಗಿರೋದು ಏನಾದ್ರು ಈ ಕರ್ನಾಟಕ ಅಥವಾ ದೇಶದ ಇತಿಹಾಸದಲ್ಲಿ ಇದೆ, ಇರ್ರೆಸ್ಪೆಕ್ಟ್ ಆಫ್ ಎನಿ ಪಾರ್ಟಿ ಮೇಡಮ್. ಬಟ್ ಎನಿವೆ, ಇವತ್ತು BJPಯ ಪರಿಸ್ಥಿತಿ ಬಹಳ, ಯಾಕೆಂದ್ರೆ ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ರೌಡಿ ಶೀಟರ್ ಕೊಟ್ಟರು ನೀವು, ಆತ ಹಿಂದೂನೇ ದಲಿತನ್ನೇ ಕೊಲೆ ಮಾಡಿದ್ದಾನೆ, ಇವತ್ತು ಅವನು ಬಾರಲ್ಲೇ ಗಲಾಟೆ ಮಾಡಿದ್ದಾನೆ. ಏನು ಸತ್ತ ತಕ್ಷಣ ನೀವು ಅದಕ್ಕೆ ಬಣ್ಣ ಕೊಡ್ತೀರಾ? ಎಷ್ಟು ದಿನ ಈ ಗಲಾಟೆಗಳು, ಎಷ್ಟು ದಿನ ಹೆಣ ಬೀಳಬೇಕು? ಹೆಣ್ಗಳ ಮೇಲೆ ನೀವು ರಾಜಕೀಯ ಮಾಡ್ತಾ ಇದ್ದೀರಾ. ಏನಾದ್ರೂ ಸಾಧನೆ ಮಾಡಿದ್ನ ಮಾತಾಡಿ ರಾಜ್ಯದಲ್ಲಿ ಅಂತಂದ್ರಿಲ್ಲ. ಆ ಹುಬ್ಳಿನಲ್ಲಿ ಕೊಂದವ್ರು ಧರ್ಮ ಹುಡುಕ್ತಾರೆ ಮೇಡಮ್. ನೇಹ ಹಿರೇಮಠ ಅವ್ನು ಕೊಂದವನು ಮುಸ್ಲಿಂ, ಅವನು ಬಂಧನ ಆಗಿದೆ. ಪ್ರಧಾನಿಯವ್ರ ಬಾಯಲ್ಲಿ ಆ ಒಂದು ಸಾವಿನ ವಿಚಾರ ರಾಜಕೀಯಕ್ಕೆ ಆ ಸ್ಟೇಜ್ ಮೇಲೆ ಬಳಸ್ಕೊಳ್ತಾರೆ, ಅಮಿತ್ ಶಾ ಬಳಸ್ಕೊಳ್ತಾರೆ, ಯಡಿಯೂರಪ್ಪ ಬಳಸ್ಕೊಳ್ತಾರೆ. ಏನು ನೀವು ಈ ಹೆಣ್ಗಳ ಮೇಲೆ ಎಷ್ಟು ವರ್ಷ ಅಂತ ರಾಜಕೀಯ ಮಾಡ್ತೀರಾ? ಶೋಭಕ್ ಅವರೇ, ಇವತ್ತು ಕರ್ನಾಟಕಕ್ಕೆ ಬಂದು ಅದೇನೋ ಬೀದಿ ಬೀದಿ ಅಲಿತಾ ಇದ್ದೀರಲ್ಲ, ಕರ್ನಾಟಕಕ್ಕೆ ನೀವು ಒಬ್ರು ಮಂತ್ರಿಯಾಗಿ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ? ನನ್ನ ಇಲಾಖೆನಲ್ಲೇ ಕೃಷಿನ ಏನೋ ಬರ್ತದಲ್ಲ ಅವರಿಗೆ, ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಥ್ರೂವರ್ಡ್ಸ್ ದ ಕರ್ನಾಟಕ? ನೀವು ಬರೋದು ಯಾವ್ದಾದ್ರು ಹೆಣ ಬಿದ್ದಾಗಲ್ಲಿ ದ್ವೇಷದ ಭಾಷಣ ಮಾಡುವಂಥದ್ದು, ಹೋಗುವಂಥದ್ದು. ಪ್ರಹ್ಲಾದ್ ಜೋಶಿ ಅವರೇ, ನಿಮ್ಮ ಆ ಒಂದು ಎಷ್ಟು ವರ್ಷದ ಅನುಭವ ಇದೆ ರಾಜಕೀಯದಲ್ಲಿ, ನಿಮ್ಮ ಇಲಾಖೆಯಲ್ಲಿ ಕರ್ನಾಟಕ ಕೊಡುಗೆ ಏನು? ನಾನಿಂಥದ್ದು ಕೊಡುಗೆನ ನನ್ನ ಮೇಡಮ್ ಏನು ಬೇಡ ಮೇಡಮ್. ಪ್ರಹ್ಲಾದ್ ಜೋಶಿ ಅವ್ರದ್ದು ಹುಬ್ಳಿ ಧಾರವಾಡ ಒಂದು ರಿಂಗ್ ರೋಡ್ ಇದೆಯಲ್ಲ, ಇಷ್ಟು ವರ್ಷ ಆದ್ರೂ ಮಾಡಿಸೋದಕ್ಕಾಗಿರಲ್ಲ. 14-15 ಜನ ಇತ್ತೀಚೆಗೆ ದಾವಣಗೆರೆಲ್ಲ ತೀರ್ಕೊಂಡ್ರಲ್ಲಿ. ಇಷ್ಟು ವರ್ಷ ಆದ್ರೂ ಒಂದು ರಿಂಗ್ ರೋಡ್ ಮಾಡಿಸೋಂಥ ಆಗಿಲ್ಲ ಪ್ರಹ್ಲಾದ್ ಜೋಶಿ ಅವ್ರಿಗೆ. ಇಲ್ಲಿ ಬಂದು ಬೇರೆ ವಿಚಾರಗಳನ್ನ ಮಾತಾಡ್ತಾರೆ. ಇನ್ನು ಕುಮಾರಣ್ಣ ನೀನೇ ಹೊತ್ಕೊಂಡಿದ್ಯಲ್ಲಣ್ಣ, ಮಣ್ಣು ಮಣ್ಣು ಮಣ್ಣು, ತಲೆ ತುಂಬಾ ಮಣ್ಣು, ಗಂಗೇನಹಳ್ಳಿ ಮಣ್ಣು, ಪಡುವಾಲ್ ಇಪ್ಪೆ ಮಣ್ಣು, ಶ್ರೀ ಸಾಯಿ ವೆಂಕಟೇಶ್ವರ ಮಣ್ಣು. ನೀವು ಬಂದು ನಿಮ್ಮ ಸಾಧನೆ, ಕೊನೆಗೆ ಒಂದೇ ಒಂದು ಕೈಗಾರಿಕೆ, ಒಂದೇ ಒಂದು ಉದ್ಯೋಗ ಕೊಡೋದಕ್ಕೂ ಕುಮಾರಣ್ಣನ ಕೈಲಿ ಆಗಿಲ್ಲಲ್ಲ. ಇನ್ನು ಸೋಮಣ್ಣ ಅವರು ರೈಲ್ವೆ ಸಚಿವರು, ರೈಲು ಬುಡದಲ್ಲಿ ನಿಸ್ಸೀಮರು. ಅಯ್ಯಯ್ಯಪ್ಪ, ಕೇಳಬೇಕು, ಯೋಜನೆಗಳೆಲ್ಲ ನೆಲಗುದಿಗೆ ಬಿದ್ದಿದ್ದಾವೆ. ಹಾಗೆ ಮೇಡಮ್, ಇವತ್ತು ಈಗ ಜನಾರ್ದನ್ ರೆಡ್ಡಿ ಅವರ ವಿಚಾರಕ್ಕೆ ಬರೋದಾಯ್ತು ಅಂದ್ರೆ, ಈ ಒಂದು ಇವ್ರಿಗೆ ಸ್ವಲ್ಪ ಆದ್ರೂ BJP ಅವರಿಗೆ ಮಾನ ಮರ್ಯಾದೆ ಅನ್ನುವಂಥದ್ದು ಇದೆಯಾ? ಇದ್ದಿದ್ರೆ ಒಬ್ಬ ಸಾವಿರಾರು ಅತ್ಯಾಚಾರ ಮಾಡಿದಂತ ಒಬ್ಬ ಮಾಜಿ ಸಂಸದರಿಗೆ ಅವತ್ತು NDA ಟಿಕೆಟ್ ಕೊಡ್ತಾ ಇದ್ರು ಇವರು. ಯಾವ ಮುಖ ಇಟ್ಕೊಂಡು ಕೊಟ್ರು? ಇನ್ನೊಂದು, ಇದೇ ಆರ್ ಅಶೋಕ್ಗೆ HIV ಇಂಜೆಕ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದಂತ ಕೆಲವು ಕಾರ್ಪೊರೇಟ್ರಿಗೆ HIV ಪ್ರಹಸನ ಮಾಡಿರ್ತಕ್ಕಂಥ ಈ ಹೆಣ್ಮಗಳ ಪ್ರಕಾರ, ಒಂದು ಹೆಣ್ಣಿಗೆ ಅತ್ಯಾಚಾರ ಪ್ರಕರಣ ಇರ್ತಕ್ಕಂಥ 2 ಜನ ಮಾಜಿ CMಗಳು ಸ್ಟೇ ತಗೊಂಡ್ಬಂದಿದ್ದಾರೆ, ಸಿಡಿಗಳಾಗಿದೆ ಅಂತೇಳಿ. ಮುನ್ರತ್ನ ಜಾತಿ ನಿಂದನೆ ಮಾಡಿರ್ತಕ್ಕಂಥ ವ್ಯಕ್ತಿ, ಅದು ಒಕ್ಕಲಿಗ ಮತ್ತು ದಲಿತ ಹೆಣ್ಮಕ್ಳಿಗೆ ಏನಾದ್ರು ಪಕ್ಷದಿಂದ ಕಿತ್ತಾಕಿದ್ರ? ಇದು ಯಾವ ಸೀಮೆ ವಿರೋಧ ಪಕ್ಷ ಮೇಡಮ್? ಅವ್ರನ್ನು ಜೊತೆಗೆ ಇಟ್ಕೊಂಡು ಇವತ್ತು ಯಾವ್ದಾದ್ರು ಸ್ಟ್ರೈಕ್ ಆದ್ರೆ ಜೊತೆಗೆ ಇರ್ತಾರೆ. ವಾಟ್ ಎವರ್. ಇವತ್ತು ಜನಾರ್ದನ್ ರೆಡ್ಡಿನ ಅವ್ರು ತಾಂಬೇಕಾದ್ರೆ ಅವ್ರು 100 ಬಾರಿ ಯೋಚನೆ ಮಾಡ್ಬೇಕಿತ್ತು. ದಟ್ ಇಸ್ ಸೆಕೆಂಡ್ರಿ. ಅಲ್ಲ, ಈಗ ಅವ್ರ ಸ್ಟೇಟ್ಮೆಂಟ್ ಏನಿರ್ಬೋದು ಅಂತ
ನೋ ಅವ್ರೇನು ಹೇಳಿದೆ, ಅವ್ರು ನಮ್ಮ ಪಕ್ಷದಲ್ಲಿ ಇರಲಿಲ್ಲ, ಏನೋ ಬರ್ತೀವಿ ಅಂತ ಬಂದರು, ನಾವೇನು ಕರೆದಿರಲಿಲ್ಲ, ಸೊ ಅವ್ರದ್ದೇನೋ ಒಂದು ಸಾಬೀತಾಗಿದೆ. ಹಂಗೆ ನಾನು ಸ್ಟೇಟ್ಮೆಂಟ್ ಆಗಿದ್ರೆ ಇವತ್ತು BJP ವಕ್ತಾರರನ್ನು ಕಳಿಸಿರೋರು ಕೊಡೋ ಅಂಥದ ಶಕ್ತಿ ಅವ್ರಿಗೆ ಇಲ್ಲ. ಅವರ ನಾಲಿಗೆನೇ ಬಿದ್ದೋಗಿದೆ ಮೇಡಮ್. ಮತ್ತು ಇವತ್ತು ಅವರು ಆಳೋ ಸರ್ಕಾರ ಏನೇನು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಅನ್ನುವಂಥ ವಿಚಾರ ನಾನು ಸಾಕ್ಷಿ ಸಮೇತ ನಮ್ಮ ಸಾಧನೆ ಸಾಕ್ಷಿ ಗುಡ್ಡೆಯನ್ನು ಹೇಳಬಲ್ಲೆ. ಆದರೆ ಇವತ್ತು BJPನವರು ರಾಜ್ಯದಲ್ಲಿ ಅಧಿಕಾರ ಮಾಡೋದಕ್ಕೂ ಅವ್ರ ಕೈಲಿ ಆಗಲಿಲ್ಲ. ಕೊನೆ ಪಕ್ಷ ಮಾನ್ಯ ನರೇಂದ್ರ ಮೋದಿರು ವಿಶ್ವಕ್ಕೆ ಗುರು ಅಂತೆ. ಅಯ್ಯೋ ನಮ್ಮ ಕರ್ನಾಟಕಕ್ಕೆ ಗುರು ಆಗೋಣ, ಕರ್ನಾಟಕಕ್ಕಾಗಿ ಸರ್ ನೀವು ವಿಶ್ವಕ್ಕೆ ಬೇಡ, ನಮ್ಮ ಕರ್ನಾಟಕ ತೆರಿಗೆನ ಇವ್ರುಗಳಿಗೆ ಸಂಸದರುಗಳಿಗೆ ಅಶಕ್ತಿ. ನಮ್ಮ ಸಂಸದರು ಮಾತಾಡ್ತಾ ಇದ್ದಾರೆ ಮೇಡಮ್, ನಾನು ವಿಡಿಯೋ ಸಮೇತ ತೋರಿಸಬಲ್ಲೆ. ನಮ್ಮ ಖಂಡ್ರೆ ಅವರ ಸುಪುತ್ರ ಇರ್ಬೋದು, ಪ್ರಭಾ ಮಲ್ಲಿಕಾರ್ಜುನ್ ಆಗಿರ್ಬೋದು, ಶ್ರೇಯಸ್ ಪಾಟೀಲ್ ಅವರಾಗಿರ್ಬೋದು, ಪ್ರಿಯಾಂಕಾ ಜಾರಕಿಹೊಳಿ ಅವರಾಗಿರ್ಬೋದು, ಪ್ರತಿಯೊಬ್ರು ಸಂಸತ್ತಲ್ಲಿ ಮಾತಾಡ್ತಾ ಇದ್ದಾರೆ, ಕರ್ನಾಟಕದ ಧ್ವನಿ ಆಗ್ತಾ ಇದ್ದಾರೆ. ಕೊನೆ ಪಕ್ಷ ಈ BJP ನಾಯಕರುಗಳು ಆಯ್ತು ನಿಮ್ದು ದಿನಕ್ಕೊಂದೊಂದು ಬರ್ತಾ ಇದೆ. ಅದೇ ಹೇಳಿದ್ನಲ್ಲ, ಹೊನ್ನಿಗೂ ಸಿಕ್ಕಾಕೊಂಡ್ರು BJPಯವರು, ಮಣ್ಣಿಗೂ ಸಿಕ್ಕಾಕೊಂಡ್ರು BJPಯವರು, ಇನ್ನ ಹೆಣ್ಣಿಗೂ ಸಿಗಾಕೊಂಡ್ರು BJPಯವರು. ಯಾವ ಒಂದು ಗೌರವದಲ್ಲಿ ಅವರು ಕರ್ನಾಟಕದಲ್ಲಿ ಮುಖ ಅಲ್ಲ, ಮೊನ್ನೆ ದಿನ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡಬೇಕಾದಾಗ ಹೆಣ್ಮಕ್ಳನ್ನ ಬಿಟ್ಟು ಕಪ್ಪು ಪಟ್ಟಿ ತೋರಿಸ್ತಾರೆ ಅಂತಂದ್ರೆ ಎಷ್ಟು ನಾಚಿಕೆಗೇಡು ಮೇಡಮ್. ಆಮೇಲೆ ಇನ್ನೊಂದು ಪ್ರಶ್ನೆ ಯೋಚನೆ ಮಾಡ್ಬೇಕಲ್ವಾ, ನಮ್ಮ ಮೂಢ ವಿಚಾರ ಕೇಳಿದ್ರಿ, ಆಮೇಲೆ ವಾಲ್ಮೀಕಿ ವಿಚಾರ ಕೇಳಿದ್ರಿ. ನಾನು ಹಿಟ್ ಅಂಡ್ ರನ್ ಕೇಸ್ ಅಲ್ಲ, ಸೊ ಅದ್ರದ್ದು ಒಂದು ಲೋಕಾಯುಕ್ತ ತನಿಖೆ ಏನಾಯ್ತು ಗೊತ್ತಿದೆ, ಇನ್ನು ಕೋರ್ಟ್ನಲ್ಲಿ ಅದು ಇರ್ತಕ್ಕಂಥ ಇದ್ರಿಂದ ಸೊ ಅದ್ರ ಬಗ್ಗೆ ಹೆಚ್ಚಿನ ವಿಷಯಗಳು ಅನೇಕ ಚರ್ಚೆಗಳಾಗಿದೆ. ಯಾಕೆಂದ್ರೆ ಈತೊಂದು ಆರೋಪ ಸಾಬೀತಾಗಿದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಮೇಡಮ್, ಇದ್ರಲ್ಲಿ ಹೆಂಗಾಗುತ್ತೆ ಅಂದ್ರೆ, ಒಂದು ಕೇಸ್ ಅಂದ್ರೆ, ಒಂದು ಕೊಲೆ ಆಯ್ತು ಅಂದ್ರೆ ಕತ್ತಿ ತಾಬಂದನ್ನು ಅರೆಸ್ಟ್ ಮಾಡ್ತಾರೆ, ಆಟೋದಲ್ಲಿ ಕೂರಿಸ್ಕೊಂಡೋದನ್ನು ಅರೆಸ್ಟ್ ಮಾಡ್ತಾರೆ, ಒಂದು ಫೋನಲ್ಲಿ ಯಾರು ಮಾತಾಡೋದನ್ನು ಅರೆಸ್ಟ್ ಮಾಡ್ತಾರೆ. ನಿಜವಾಗ್ಲೂ ಜನಾರ್ದನ್ ರೆಡ್ಡಿ ಕೇಸಲ್ಲಿ ಅರೆಸ್ಟ್ ಮಾಡ್ಬೇಕಂದ್ರೆ JCB ತಂದನ್ನು ಅರೆಸ್ಟ್ ಮಾಡಬೇಕಾಗುತ್ತೆ, ಲಾರಿ ಓಡಿಸ್ದನ್ನು ಅರೆಸ್ಟ್ ಮಾಡಬೇಕಾಗುತ್ತೆ, ಬಂದ್ರಲ್ಲಿ ಡಂಪ್ ಮಾಡಿದನ್ನು ಅರೆಸ್ಟ್ ಮಾಡಬೇಕಾಗ್ತದೆ. ಅಲ್ಲಿ ಅವನು ಪರ್ಮಿಷನ್ ಕೊಟ್ಟ ಅವನು, ಯಾಕಂದ್ರೆ ಇದು ಕಳ್ತನ. ಆದ್ರೆ ಈ ಪ್ರಕರಣದಲ್ಲಿ ಅಂತೂ ದೊಡ್ಡ ದೊಡ್ಡ ಕುಳುಗಳು ಸಿಗಾಕೊಂಡ್ರಲ್ಲ, ಅವರೆಲ್ಲ ಪಾಪ ಕಾರ್ಮಿಕರು, ಅವ್ರಿಗೆ ಏನು ಗೊತ್ತು ಇವ್ರು ಕಳ್ತನ ಮಾಡ್ತಾರೆ. ರಿಯಾಕ್ಷನ್ ಏನಂದ್ರೆ, ಹೋರಾಟಗಾರರು ಇಂಥ ಅಕ್ರಮಗಳನ್ನು ಕಂಡಾಗ ಪ್ರಶ್ನೆ ಮಾಡಬೇಕು, ಸಾಕ್ಷ್ಯಾಧಾರವನ್ನು ಒದಗಿಸಬೇಕು ಅನ್ನೋರ ಮೇಲೂ ಕೂಡ ಒಂದಷ್ಟು ಪ್ರಭಾವ ಬೀರಿದ್ರು ಇವರು. ಸೊ ಹಾಗಾಗಿ ಈ ಒಂದು ತೀರ್ಪು ಹೋರಾಟಗಾರರಿಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಇನ್ಸ್ಪೈರ್ ಮಾಡುತ್ತೆ? ನನಗನ್ಸೋ ಮಟ್ಟಿಗೆ ದಿಸ್ ಇಸ್ ಟೂ ಲಿಟಲ್ ಆ್ಯಂಡ್ ಟೂ ಲೇಟ್. ಯಾಕಂದರೆ ಎಷ್ಟೋ ಜನ ನನ್ನಂಥ ಹೋರಾಟಗಾರರು, ರವಿಕೃಷ್ಣ ರೆಡ್ಡಿ ಅವರಾಗಿರ್ಬೋದು, ಇಲ್ಲ ಅವರ ಸಂಘಟಕರು, ಇನ್ನೂ ಎಷ್ಟೊಂದು ಜನ, ಅವ್ರ ಹೆಸರು ನನಗೆ ತೊಗೊಳಕ್ಕಾಗದೇ ಇರ್ಬೋದು, ಕ್ಷಮೆ ಇರಲಿ. ಆದರೆ ಕರ್ಜ್ಗಿ ಅನ್ನೋರಿದ್ದರು, ಆಮೇಲೆ ಇನ್ನೂ ಸುಮಾರಷ್ಟು ಜನ ನಮ್ಮ ಜೊತೆಗಿದ್ದಂಥ ಹೋರಾಟಗಾರರು, ಅವರ ನೆರಳಿನಲ್ಲಿ ನಾನು ಹೋರಾಟ ಕಲ್ತವಂಥವನು ಅಂತ ನಾನು ಹೇಳ್ಕೋಬೋದು. ಅಂಥವ್ರೆಲ್ಲರೂ ಎಲ್ಲರೂ ಇವಾಗ ಕುಗ್ಗು ಹೋಗ್ಬಿಟ್ಟು ಆ ಹೋರಾಟವನ್ನೇ ಬಿಟ್ಬಿಡ್ಬೇಕೇನೋ ಅನ್ನೋ ಲೆಕ್ಕದಲ್ಲಿ ಬಂದ್ಬಿಟ್ಟಿದಾರಲ್ಲ, ಅದಕ್ಕೆ ಹೊಣೆಗಾರ ಯಾರು? ಇವತ್ತು ಸಮಾಜ ಅರ್ಥ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ನೀವು ಸಪೋರ್ಟ್ ಮಾಡದೆ ಹೋದ್ರೆ ಇವ್ರು ಯಾರು ಆಗಲಿ, ಕನ್ವೆನ್ಷನಲ್ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ ಹ್ಯಾವ್ ಟು ಚೇಂಜ್ ಇನ್ ದೆಮ್ಸೆಲ್ಸ್. ಒಳ್ಳೆ ಜನರು, ಜಾಸ್ತಿ ಜನ ಕಾಂಗ್ರೆಸ್ ಒಳ್ಳೆ ಜನನೂ ಸೇರಿ, BJPಗೂ ಒಳ್ಳೆ ಜನ ಸೇರಿ ಅಲ್ಲಿ ಪ್ರಶ್ನೆ ಮಾಡೋಂಥರಾಗ್ರಿ, ಅವಾಗ ಈ ಪಕ್ಷಗಳು ಸುಧಾರಿಸ್ತವೆ. ಹಾಗಾಗಿ ಆಮೇಲೆ ಇವತ್ತಿಗೆ ಜನಾರ್ದನ್ ರೆಡ್ಡಿ ಅವರ ಒಂದು ಏನಿವತ್ತು ಈ ರೀತಿ ತೀರ್ಪು ಬಂದಿರೋದು BJPಯಲ್ಲಿ ಕೂಡ ಒಂದು ನಡು ಹುಟ್ಟಿಸುತ್ತೆ. ಯಾಕಂದ್ರೆ ಅವ್ರ ಮೇಲೆ, ಆಮೇಲೆ ಇವತ್ತಿಗೆ ಯಡಿಯೂರಪ್ಪನ ಮಗನೇ ಇಲ್ಲಿ ಇರೋದ್ರಿಂದ ಒಂದು ಅಪೋಸಿಷನ್ ಪಾರ್ಟಿಯಲ್ಲಿ ಕೂಡ ಅವ್ರಿಗೊಂದು ಚೀಮಾರಿ, ಅವರಿಗೆ ಒಂದು ನಾಚಿಕೆ, ಆಮೇಲೆ ಅವ್ರ ಒಂದು ಏನು ಶಕ್ತಿ, ಒಂದೇನು ಅರ್ಭಾಟ ಐತಲ್ಲ, ಅದಕ್ಕೆ ಒಂದು ಕುಗ್ಗು ಬಿದ್ದಿದೆ ಅಂತ ನಾನು ಅನ್ಕೊಳ್ತೀನಿ. ಅದು ಅವ್ರಿಗೂ ಕೂಡ ಅದು ತಲುಪಬೇಕು. ಇವತ್ತಿಗೆ ಇಂತಲ್ಲಿ ಅವ್ರ ಸ್ಪೋಕ್ಸ್ ಪರ್ಸನ್ ಬರದೇ ಇರೋದು ಕೂಡ ಅದರದೇ ಒಂದು ಪ್ರೂಫ್ ಅಂತ ನಾವು ಪರಿಗಣಿಸಬೇಕು. ಇದನ್ನ ವೀಕ್ಷಕರು ತಿಳ್ಕೋಬೇಕು, ಕಲಿಬೇಕು, ಆಮೇಲೆ ಅದಕ್ಕೆ ತಕ್ಕವಾದ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ರೈಟ್. ಪುಟ್ಟಣ್ಣವರು, ಅರವಿಂದ್ ಅವರು, ದರ್ಶನ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಓಬಳಾಪುರಂ ಮೈನಿಂಗ್ ಕಂಪನಿಗೆ ಸಂಬಂಧಪಟ್ಟಂತೆ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ 7 ವರ್ಷ ಶಿಕ್ಷೆ ಅನ್ನೋದನ್ನು ನ್ಯಾಯಾಲಯವೇ ಪ್ರಕಟ ಮಾಡಿದೆ. ಇಲ್ಲಿ ರಾಜಕೀಯವಾಗಿ ಯಾವ ರೀತಿಯ ಒಂದಷ್ಟು ಬೆಳವಣಿಗೆಗಳಾಗತ್ತೆ, BJPಯ ಸ್ಟ್ಯಾಂಡ್ ಏನು ಅನ್ನೋದು ಸದ್ಯದ ಕುತೂಹಲ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.